ಚೆಕ್ಬಂದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರಲ್ಲೂ ಕೂಡ ಲಗೋರಿಯ ಆಟವನ್ನ ಆಡೋಕೆ ಸನ್ನದ್ಧರಾಗಿದ್ದಾರೆ ರಾಜಕೀಯ ಪಕ್ಷಗಳು. ಎಷ್ಟೇ ಕಸರತ್ತನ್ನ ಮಾಡಿದ್ರು ಕೂಡ ಏನೂ ಆಗ್ತಾ ಇಲ್ಲ. ನಾ ಕೊಡೆ ನೀ ಬಿಡೆ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಕೀಯ ಚದುರಂಗದಾಟ ಜೋರವಾಗಿದೆ. ಆದ್ರೆ ಈಗ ಅದು ಹಳೆ ನಾವೆಲ್ಲ ಆಡ್ತಾ ಇದ್ವಲ್ಲ ಲಗೋರಿ ಆಟ, ಆ ಮಟ್ಟಕ್ಕೆ ತಲುಪಿದೆ. ಚದುರಂಗ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಹೋಗುತ್ತೆ, ಹಂಗಲ್ಲ. ಲಗೋರಿ ಆಟನೇ ಇದು ಪಕ್ಕ. ನಾನು ಹೊಡಿಬೇಕು ಬೀಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಹಾಗಿದ್ರೆ ಏನಾಗ್ತಾ ಇದೆ ಎಲ್ಲವನ್ನ ಹೇಳ್ತೀನಿ. ಇದೇ ಹೊತ್ತಿನ ವಿಶೇಷ ಲಗೋರಿ. ನಾನು ಅರುಣ್ ಬಡಿಗೇರ್. ಅದಕ್ಕೂ ಮೊದಲು ಏನ್ ನಡೀತಾ ಇದೆ ಏನಿಲ್ಲ ಎಲ್ಲಾ ಸುದ್ದಿಗಳನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಲಗೋರಿಯಲ್ಲಿ ಮೊದಲನೇದಾಗಿ ಬಿಜೆಪಿ ಮಾಡ್ತಾ ಇರುವಂತ ಈ ಆಪರೇಷನ್ ನಲ್ಲಿ ನಿಜವಾಗಿಯೂ ಆಗ್ತಾ ಇದೆಯಾ ಅಥವಾ ಆಗ್ತಾ ಇಲ್ವಾ? ಬಿಜೆಪಿ ಅಂದುಕೊಂಡಿದ್ದು ಆಯ್ತೋ ಇಲ್ವೋ? ನಿಜವಾಗಿಯೂ ಕೂಡ ಬಿಜೆಪಿ ಆಪರೇಷನ್ ಕಮಲವನ್ನ ಮಾಡ್ತಾ ಇಲ್ಲ ಅಂತಿದೆ. ಬಟ್ ನಿಜವಾಗಿಯೂ ಆಗ್ತಾ ಇದೆಯಾ ಅದು? ಅತೃಪ್ತ ಕೈ ಶಾಸಕರು ರಾಜೀನಾಮೆ ಕೊಡ್ಲಿಲ್ಲ ಯಾಕೆ? ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದು 6ನೇ ತಾರೀಕು, ಬಿಟ್ರೆ 8 ಬಜೆಟ್ ದಿನ, ಅದು ಬಿಟ್ರೆ 15 ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಏನಾಗ್ತಾ ಇದೆ? ಈಗ ಹೊಸ ಬದಲಾವಣೆ ಆಗ್ತಾ ಇದೆ. ಅತೃಪ್ತ ಶಾಸಕರ ಹಿಂದೇಟಿಗೆ ಅಸಲಿ ಕಾರಣವಾದ್ರು ಏನು? ಅತೃಪ್ತ ಶಾಸಕರು ಈಗ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಆ ಹಿಂದೇಟು ಹಾಕೋಕೆ ಅಸಲಿ ಕಾರಣವಾದ್ರು ಏನು? ಏನಾದ್ರೂ ಒಂದು ಕಾರಣ ಇರಬೇಕಲ್ಲ. ಸುಮ್ನೆ ನಾವು ಬರಲ್ಲ, ಇಷ್ಟು ದಿನ ನಾವು ಬರ್ತಾ ಇದ್ದೀವಿ, ದುಡ್ಡನ್ನ ಇಸ್ಕೊಂಡಿದ್ದೀವಿ, ಎಲ್ಲ ಮಾತುಗಳು ಕೇಳ್ತಾ ಇರುವಂತಹ ಸಂದರ್ಭದಲ್ಲೇ ಹಿಂದೇಟ್ ಹಾಕೋಕೆ ಕಾರಣ ಏನು? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಅತೃಪ್ತರ ಅಸಲಿಯತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತಾ ಇದ್ದೀವಿ. ಯಾಕೆ ಅತೃಪ್ತ ಶಾಸಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ? ಲಗೋರಿ ಆಟದಲ್ಲಿ ಖೋಖೋ ಆಟವನ್ನ ತಂದಿಟ್ಟು ಎರಡು ಮಿಕ್ಸ್ಚರ್ ಮಾಡಿ ಆಟವನ್ನ ಆಡೋಕೆ ಅತೃಪ್ತ ಶಾಸಕರು ಮುಂದಾಗಿದ್ದಾರೆ. ಇದರ ಮಧ್ಯದಲ್ಲಿ ನಾ ಕೊಡೆ ನೀ ಬಿಡೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಬ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಕುಮಾರಸ್ವಾಮಿ ಅವರು, ಇನ್ನೊಂದು ಕಡೆ ಯಡಿಯೂರಪ್ಪನವರು. ಕುಮಾರಸ್ವಾಮಿ, ಯಡಿಯೂರಪ್ಪನವರು, ಇವರಿಬ್ಬರ ನಡುವೆ ಆಟ ಲಗೋರಿಯಲ್ಲಿ ಖೋಖೋ ಅನ್ನ ತಂದಿಡ್ತಾ ಇರುವಂತವರು ಅತೃಪ್ತ ಶಾಸಕರು. ಹಾಗಿದ್ರೆ ಅತೃಪ್ತ ಶಾಸಕರು ಯಾಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ? ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಂಬರ್. ಇದ್ರೆ ನಮ್ಮ ಹತ್ರ ಬನ್ನಿ, ಇಲ್ಲ ಅಂದ್ರೆ ಬಿಲ್ಕುಲ್ ಬೇಡ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಮಾತನ್ನ ಹೇಳ್ತಾ ಇರೋರು ಯಾಕೆ? ಇಷ್ಟು ದಿನ ಬಿಜೆಪಿ ಜೊತೆಗೆ ನಾವು ಇದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಬಟ್ ಈಗ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ? ನಮ್ಮ ಟಾರ್ಗೆಟ್ ರೀಚ್ ಆಗುವ ನಂಬರ್ ಬೇಕು, ಇಲ್ಲದಿದ್ರೆ ಬಿಲ್ಕುಲ್ ಇಲ್ಲ ಅನ್ನೋ ಮಾತನ್ನ ಅತೃಪ್ತ ಶಾಸಕರು ಹೇಳ್ತಾ ಇರೋದು. ಹಾಗಿದ್ರೆ ಯಾರು ಆ ಮಾತನ್ನ ಹೇಳ್ತಾ ಇರುವಂತವ್ರು? ಯಾರು ಈ ನಂಬರ್ ಗೇಮ್ ಬಗ್ಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟವರಾದ್ರೂ ಯಾರು? ಯಾರಿಗೆ ಕೊಟ್ರು ಖಡಕ್ ಅಂತ ವಾರ್ನಿಂಗ್ ಅನ್ನ? ಕೋರ್ಸ್ ಬಿಜೆಪಿ ಕೊಟ್ಟಿರ್ತಾರೆ, ಬಟ್ ಯಾರು ಕೊಟ್ಟವರು? ಹಾಗಾದ್ರೆ ಅವರ ಟಾರ್ಗೆಟ್ ನಂಬರ್ ಎಷ್ಟು ಅನ್ನೋದು ಗೊತ್ತಾ? 2, 4, 6, 8, 10? ನೋ, ಅವರ ನಂಬರ್, ಟಾರ್ಗೆಟ್ ನಂಬರ್ ಬಿಲ್ಕುಲ್ 6, 7, 8, 10ಕ್ಕೆ ಸೀಮಿತವಾಗಿಲ್ಲ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನಂಬರ್ ಗೇಮ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅತೃಪ್ತ ಶಾಸಕರು ಕೊಡ್ತಾ ಇರುವಂತಹ ಆ ಸ್ಟೇಟ್ಮೆಂಟ್ ನಲ್ಲಿ ಯಾರು ಆ ರೀತಿಯಾದಂತಹ ಖಡಕ್ ಆದಂತಹ ಎಚ್ಚರಿಕೆಯನ್ನ, ವಾರ್ನಿಂಗ್ ಅನ್ನ, ಜೊತೆಗೆ ಆ ಸ್ಟೇಟ್ಮೆಂಟ್ ಅನ್ನ ರವಾನೆ ಮಾಡಿದವರು ಯಾಕೆ ಆ ಮಾತನ್ನ ಹೇಳ್ತಾ ಇದ್ದಾರೆ? ಅವರ ಟಾರ್ಗೆಟ್ ನಲ್ಲಿರುವಂತಹ ನಂಬರ್ ಆದ್ರೂ ಎಷ್ಟು? ಆಗ ಮಾತ್ರ ನಮ್ಮ ಹತ್ರ ಬನ್ನಿ ಅನ್ನೋ ಮಾತನ್ನ ಹೇಳ್ತಾ ಇರೋದಾದ್ರೂ ಯಾಕೆ? ಎಲ್ಲವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಈ ಲಗೋರಿ ಆಟದಲ್ಲಿ ಒಗಿಬೇಕಲ್ಲ ಯಾರಾದ್ರೂ ಬಾಲ್ ಒಗೆದವ್ರು ಯಾರಾದ್ರೂ ಯಾರೀಗ? ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಿಮಗೆ. ಈ ಲಗೋರಿ ಆಟದಲ್ಲಿ ಒಗೆದವ್ರು ಯಾರು? ಕನಿಷ್ಠ 14 ರಾಜೀನಾಮೆಯನ್ನ ಕೊಡಬೇಕು, ಅವರನ್ನ ಕರ್ಕೊಂಡು ಬನ್ನಿ ಅನ್ನೋದನ್ನ ನೇರವಾಗಿ ಖಡಕ್ ಆದಂತ ವಾರ್ನಿಂಗ್ ಅನ್ನ, ಮಾತನ್ನ ಆಡ್ತಾ ಇರುವಂತವ್ರು ಅತೃಪ್ತರಲ್ಲಿ. ಹಾಗಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ನಂಬರ್ ಗೇಮ್ 9 ಆದ್ರೂ ಆಗಲ್ಲ, 12 ಆದ್ರೂ ಆಗಲ್ಲ, ನಮ್ಮ ಟಾರ್ಗೆಟ್ ರೀಚ್ ಆಗಬೇಕು ಅಂದ್ರೆ 14 ಶಾಸಕರು ಬಂದ್ರೆ ಮಾತ್ರ ನಮ್ಮನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇದ್ದಾರೆ. 9 ಇದ್ರೂ ಆಗಲ್ಲ. ಇವತ್ತು ನೀವು ಕೇಳ್ತಾ ಇದ್ರಿ 7, 8 ಜನ ಶಾಸಕರು ಬಂದಿರಲಿಲ್ಲ ಅತೃಪ್ತರು ಅನ್ನೋದು. ಎಲ್ಲವೂ ಒಂದೇ ಸರಿ ಸೆಟಲ್ಮೆಂಟ್ ಆಗಬೇಕು, ಒಂದೇ ಸರಿ ಬರಬೇಕು. ನೀವು ಈಗ ಒಂದು 6 ಜನನ ರಾಜೀನಾಮೆಯನ್ನು ಕೊಡಿಸ್ಬೇಕು, ಮುಂದೆ ಒಂದು 6 ಜನನ ರಾಜೀನಾಮೆಯನ್ನು ಕೊಡಿಸ್ತೀವಿ. ಬಿಲ್ಕುಲ್ ಇಲ್ಲ, ಇದು ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಈಗ ರವಾನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಅವರಿಗೆ. ರಾಜೀನಾಮೆ ನೀಡುವ ಅತೃಪ್ತ 14 ಮಂದಿ ಬಂದ್ರೆ ಮಾತ್ರ ಗ್ರೀನ್ ಸಿಗ್ನಲ್ ಅನ್ನೋದನ್ನ ಹೇಳ್ತಾ ಇದ್ರೆ. ಯಾರು ಹೇಳ್ತಾ ಇದ್ದಾರೆ? ಹಾಗಿದ್ರೆ ಖಡಕ್ ಆಗಿ ಈ ಮಾತನ್ನ ಹೇಳ್ತಾ ಇರುವಂತವ್ರು ಯಾರು? ಈ ರೀತಿ ರಾಜ್ಯ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಖಡಕ್ ವಾರ್ನಿಂಗ್ ಅನ್ನ ರವಾನೆ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಈಗ ಬರ್ತಾ ಇರುವಂತಹ ಮಾಹಿತಿ, ಅಮಿತ್ ಶಾ ಅವರು ಇವತ್ತು ನೇರವಾಗಿ ಬಿಜೆಪಿಗೆ ಕೊಟ್ಟಂತ ಮಾತಿದು.
ಹಾಗಾಗಿಯೇ ತಡವಾಗ್ತಿದೆಯಂತೆ ಬಿಜೆಪಿ ಆಪರೇಷನ್ ಲೋಟಸ್ ರಾಕೆಟ್ ಲಾಂಚ್ ಆಗೋದು. ಯಾಕೆ ಠುಸ್ ಪಟಾಕಿ ಆಗ್ತಾ ಇದೆ ಅಂದ್ರೆ, ಹೇಳ್ತಾ ಇರೋದು ನಮ್ಮ ಹತ್ರ 12 ಇದ್ದಾರೆ, 14 ಇದ್ದಾರೆ, 20 ಇದ್ದಾರೆ, ಎಲ್ಲ ಮಾತಾಡ್ತಿದ್ದಾರೆ. ಬಟ್ ನಿಜವಾಗಿಯೂ ಕೂಡ ಎಷ್ಟು ಜನ ಇದ್ದಾರೆ? ಸಂಪೂರ್ಣವಾಗಿ ಇಲ್ಲ. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ನೇರವಾಗಿ ಖಡಕ್ ಆದಂತಹ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. 14 ಶಾಸಕರು ಇದ್ರೆ ಮಾತ್ರ ನಮ್ಮ ಹತ್ರ ಬನ್ನಿ, ಇಲ್ಲಂದ್ರೆ ಬಿಲ್ಕುಲ್ ಬರಬೇಡಿ ಅನ್ನೋ ಮಾತನ್ನ. ಈಗಾಗಲೇ ಒಂದು ಬಾರಿ ಮುಜುಗರವನ್ನ ಅನುಭವಿಸಿ ಆಗಿದೆ, ಮತ್ತೊಂದು ಬಾರಿ ಮುಜುಗರವನ್ನ ಅನುಭವಿಸಕ್ಕೆ ಆಗಲ್ಲ ಅನ್ನೋ ಮಾತನ್ನ ಅಮಿತ್ ಶಾ ಅವರು ಯಡಿಯೂರಪ್ಪನವ್ರಿಗೆ ಕೊಟ್ಟಂತ ಮಾತಿದು. ಹಾಗಿದ್ದಾಗ ನೆಕ್ಸ್ಟ್ ಏನ್ ಮಾಡುತ್ತೆ ಬಿಜೆಪಿ? ಏನಾದ್ರೂ ಬೇರೆ ಅವಕಾಶ ಇದೆಯಾ? ಯಾವ ರೀತಿಯಾದಂಥ ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ ಬಿಜೆಪಿ? ಇದೇನಾದ್ರೂ ಇರಬೇಕಲ್ಲ ರಾಜ್ಯ ನಾಯಕರದು. ಬಿಜೆಪಿ ಬಳಿ ಈಗ ಅಗತ್ಯ ನಂಬರ್ 14 ಶಾಸಕರು ಇಲ್ಲ ಅನ್ನೋದೇ ದೊಡ್ಡ ಚಿಂತೆಯಾಗಿದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಕಸರತ್ತನ್ನ ಮಾಡಿ ಅತೃಪ್ತ ಶಾಸಕರು ಬರಬಾರ್ದು ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಕೊನೆಯದಾಗಿ ನಂಬರ್ ಬಂದಿದ್ದು ಎಷ್ಟಿತ್ತು? 7, 8. ಕೊನೆಯದಾಗಿ ಮತ್ತೊಂದಿಷ್ಟು ಜನ ಜಾಯಿನ್ ಆದ್ರು. ಇವೆಲ್ಲದರ ಮಧ್ಯದಲ್ಲಿ 14 ನಂಬರ್ ಸಿಗ್ತಾ ಇದೆಯಾ? ಈಗ ಸದ್ಯ ಬಿಜೆಪಿ ನಂಬರ್ 7+2 ಮಾತ್ರ. ಅಂದ್ರೆ 7 ಜನ ಕಾಂಗ್ರೆಸ್ನ ಶಾಸಕರಾದ್ರೆ 2 ಇಂಡಿಪೆಂಡೆಂಟ್ ಪಕ್ಷೇತರರು ಮಾತ್ರ. ಒಟ್ಟು ನಂಬರ್ ಇರೋದು 9. ಹಾಗಾಗಿ ಈಗ ಕೇಂದ್ರದಲ್ಲಿರುವಂತ ಅಮಿತ್ ಶಾ ಅವರು ಬಿಲ್ಕುಲ್ ಒಪ್ತಾ ಇಲ್ಲ, ನೀವು ಸರ್ಕಾರವನ್ನ ಬೀಳಿಸೋಕೆ ಹೋದ್ರೆ ಅದು ಆಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 14 ನಂಬರ್ ಇದ್ರೆ ಮಾತ್ರ ನಮ್ಮ ಹತ್ರ ಬನ್ನಿ, ಆಗ ನಾವು ನಿಮಗೆ ಪರವಾನಗಿಯನ್ನ ಕೊಡ್ತೀವಿ ಅಂತ. ಪಕ್ಷೇತರರು ಇಬ್ಬರೂ ಸೇರಿದ್ರೆ 9 ಶಾಸಕರು ಮಾತ್ರ ಇದ್ದಾರೆ ಎನ್ನಲಾಗ್ತಾ ಇದೆ. ಇವತ್ತು ಕಾಣಿಸಿಕೊಳ್ಳದೇ ಇರುವಂತಹ ಶಾಸಕರು ಕೂಡ ಅಷ್ಟೇ ಪ್ರಮಾಣದಲ್ಲಿದ್ದಾರೆ. ಅದೇ ಅತೃಪ್ತ ಶಾಸಕರು ಇವತ್ತು ಕೂಡ ಕಾಣಿಸ್ಕೊಳ್ಳಿಲ್ಲ. ಉಳಿದ 3 ಮಧ್ಯದಲ್ಲಿ ಕುಳಿತಿದ್ದಾರಂತೆ. ನಂಬರ್ ಆದ್ರೆ ಮಾತ್ರ ಜಿಗಿಯೋದಂತೆ. ಅಲ್ಲಿರುವಂತಹ ಅತೃಪ್ತರಲ್ಲೂ ಕೂಡ ಕೆಲವು ಜನ ಇದ್ದಾರೆ. ಬಹಳಷ್ಟು ಜನ ಹೇಳ್ಕೊಳ್ತಾ ಇದ್ರು, ಯಾರು ಕಾಣಿಸ್ಕೊಳ್ತಾ ಇಲ್ವೋ ಅವರು ಮಾತ್ರ ಅಂತ ಹೇಳಿ. ಹಾಗೆ ಇಲ್ವೇ ಇಲ್ಲ. ಇವತ್ತು ಸ್ಪಷ್ಟವಾಗಿ ಬಿಜೆಪಿಯ ಕೆಲ ನಾಯಕರು ಮಾತನಾಡ್ತಾ ಇದ್ರು, BSY ಸಂಪರ್ಕ ಮಾಡಿದ್ದು 14ರಿಂದ 20 ಶಾಸಕರು ಬರೀ ಮಾತನಾಡಿಕೊಂಡು ಹೋಗಿದ್ದಾರಂತೆ. ಆ ಮಾತನಾಡಿಕೊಂಡಿರೋರು ಕಾಂಗ್ರೆಸ್ನಲ್ಲೂ ಇದ್ದಾರೆ, ಅವರು ಬಿಜೆಪಿ ಸಂಪರ್ಕದಲ್ಲೂ ಇದ್ದಾರೆ. ಅಲ್ಲೂ ಗೊತ್ತಾಗ್ತಿಲ್ಲ, ಇಲ್ಲೂ ಗೊತ್ತಾಗ್ತಿಲ್ಲ. ಇಲ್ಲೂ ಮಾತು ಕೊಟ್ಟಿದ್ದಾರೆ, ಅಲ್ಲೂ ಮಾತು ಕೊಟ್ಟಿದ್ದಾರೆ. ಎರಡರ ಮಧ್ಯದಲ್ಲಿ ಆಟ ಆಡ್ತಾ ಇರುವಂತಹ ಶಾಸಕರು. ಆದ್ರೆ ಟಾರ್ಗೆಟ್ ರೀಚ್ ಆಗುತ್ತೋ ಆಗಲ್ವೋ ಅನ್ನೋ ಭಯದಿಂದಲೇ ಈಗ ಯಡಿಯೂರಪ್ಪನವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಆಪರೇಷನ್ ಲೋಟಸ್ಗೆ ಅಡೆತಡೆ ಆಗಿದೆ ಅನ್ನೋ ಇಕ್ಕಟ್ಟಿನಲ್ಲಿ ಬಿಜೆಪಿ ನಾಯಕರು ಇದ್ದಾರೆ. ಈ ನಿಟ್ಟಿನಲ್ಲಿ ಸಭೆಗಳ ಮೇಲೆ ಸಭೆಗಳನ್ನ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಡೆಸ್ತಾ ಇದ್ದಾರೆ. ಬಟ್ ನಂಬರ್ ಫಿಗರ್ ಸಿಗ್ತಾ ಇಲ್ಲ. ಮುಂದೇನಾಗುತ್ತೆ ಎಲ್ಲವನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗಿದ್ದಾಗ ವಾಟ್ ನೆಕ್ಸ್ಟ್? ಅಮಿತ್ ಶಾ ಅವರು ಇಷ್ಟು ಹೇಳ್ಬಿಟ್ರೆ ಮುಗಿದು ಹೋಗುತ್ತಾ? ಏನಾಗುತ್ತೆ ಮುಂದೆ? ಯಾಕೆ? ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಿಮಗೆ. ಈ ಲಗೋರಿ ಆಟದಲ್ಲಿ ಅಮಿತ್ ಶಾ ಅವರ ಮುಂದಿನ ನಡೆ ಏನಿದೆ? ಈ ನಡುವೆ ಅಮಿತ್ ಶಾ ಭೇಟಿಯಾಗದೆ ಯಡಿಯೂರಪ್ಪ ನಂಬಿಕೊಂಡು ಬರಲ್ಲ ಅಂತೆ. ಯಾಕೆ? BSY ನಂಬಿ ಬರಲ್ಲ. ಯಾಕೆ? ಅಮಿತ್ ಶಾ ಅವರನ್ನೇ ಭೇಟಿ ಆಗಬೇಕು, ಯಡಿಯೂರಪ್ಪನವರ ನಂಬಿಕೊಂಡು ಬರಲ್ಲ ಅನ್ನೋ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ? ಯಾಕೆ ಅಮಿತ್ ಶಾ ಅವ್ರ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ? ಅದಕ್ಕೂ ಒಂದು ಕಾರಣ ಇದೆ. ಏನಿದೆ? ಸ್ಕ್ರೀನ್ ಮೇಲೆ ಬರ್ತಾ ಇದೆ. ರಾಜಕೀಯ ಭವಿಷ್ಯ, ಸಚಿವ ಸ್ಥಾನಮಾನದ ಗಟ್ಟಿ, ಚುನಾವಣೆಗೆ ನಿಲ್ಲಲು ಫಂಡಿಂಗ್ ಅನ್ನ ಮಾಡಬೇಕು. ಸುಮ್ಮನೆ ಬರಕ್ಕಾಗಲ್ಲ. ನೀವೇನೋ ದುಡ್ಡು ಕೊಟ್ಬಿಟ್ರಿ ನಂದು ರಾಜಕೀಯ ಭವಿಷ್ಯ ಮುಗಿದು ಹೋಗುತ್ತೆ, ಮುಂದೇನು ನನ್ನ ಭವಿಷ್ಯ ಅನ್ನೋ ಮಾತು ಶಾಸಕರ ಮನದಲ್ಲಿದೆ. ಹಾಗಾಗಿ ರಾಜಕೀಯ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಸಚಿವ ಸ್ಥಾನಮಾನದ ಗಟ್ಟಿತನದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಮುಂದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು 9ಕ್ಕೂ ಹೆಚ್ಚು ಕೈ ಅತೃಪ್ತ ಶಾಸಕರು ಬಿಜೆಪಿ ಮುಂದಿಟ್ಟಿರುವಂತಹ ಬಹು ದೊಡ್ಡ ಬೇಡಿಕೆ ಅಂತೆ. ಅದು ಅಮಿತ್ ಶಾ ಅವರ ಮುಂದೆ ಯಡಿಯೂರಪ್ಪನವರ ನಂಬಿಕೊಂಡು ನಾವು ಬರಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಿಂದೆ ಅನುಭವಿಸಿದ್ದಾರೆ ಬಹಳಷ್ಟು ಜನ, ಅದಕ್ಕೆ ಇರಬೇಕನ್ಸುತ್ತೆ. 9ಕ್ಕೂ ಹೆಚ್ಚು ಶಾಸಕರಿಗೆ ಅಮಿತ್ ಶಾ ಭೇಟಿ ಆಗಲೇಬೇಕು, ಅಲ್ಲೇ ಒಪ್ಪಂದ ಆಗಬೇಕು ಅನ್ನೋ ಬೇಡಿಕೆಯನ್ನ ಈಗ ಅತೃಪ್ತ ಶಾಸಕರು ಬಿಜೆಪಿಯ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಒಂದಿಷ್ಟು ಗೊಂದಲಗಳು, ಒಂದಿಷ್ಟು ಕಸರತ್ತುಗಳನ್ನ ಬಿಜೆಪಿ ಮಾಡೋಕೆ ಶುರು ಮಾಡಿದೆ. ಆದ್ರೆ ಒಟ್ಟಿಗೆ ಬಂದ್ರೆ ಮಾತ್ರ ಮಾತುಕತೆಗೆ ಸಿದ್ಧ ಅಂತ ಅಮಿತ್ ಶಾ ಕುಳಿತಿದ್ದಾರೆ. 6 ಜನ ಬಂದ್ರಿ, 7 ಜನ ಬಂದ್ರಿ, 9 ಜನ ಬಂದ್ರೆ ಸಾಧ್ಯನೇ ಇಲ್ಲ. 14 ಶಾಸಕರು ಒಟ್ಟಿಗೆ ಬಂದ್ರೆ ಮಾತ್ರ ಮಾತುಕತೆಗೆ ಸಿದ್ಧ ಅನ್ನೋದನ್ನ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಸಂದೇಶವನ್ನ ರವಾನಿಸಿದ್ದಾರೆ. ಹಾಗಾಗಿಯೇ ಬಿಜೆಪಿ ಆಪರೇಷನ್ ಲೋಟಸ್ ರಾಜೀನಾಮೆ ವಿಳಂಬ ಆಗ್ತಾ ಇರೋದು ಅನ್ನೋದು ಬಹು ದೊಡ್ಡ ಚರ್ಚಿತ ವಿಚಾರ.
ಬಿಜೆಪಿ ವಲಯದಲ್ಲಿ ಈ ನಿಟ್ಟಿನಲ್ಲೇ ನಡೀತಾ ಇರುವಂತಹ ಸಭೆಗಳು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾಳೆಯೊಳಗೆ ಬಿಜೆಪಿ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ಲೋ ರೆಡ್ ಸಿಗ್ನಲ್ಲೋ ಅನ್ನೋದು ಗೊತ್ತಾಗುತ್ತೆ. ಕಾರಣ ನಾಡಿದ್ದು ಬಜೆಟ್ ಇದೆ. ಬಜೆಟ್ನು ಮುಂಚೆ ಹೈಕಮಾಂಡ್ ಏನ್ ಹೇಳುತ್ತೆ, ಯಾವ ಸೂಚನೆಯನ್ನ ಕೊಡುತ್ತೆ, ಗ್ರೀನಾ ಇಲ್ಲ ರೆಡ್ ಕೊಟ್ರೆ ಅದನ್ನು ಅನುಭವಿಸೋಕೆ ರೆಡಿ ಇರ್ತಾರಾ ಅನ್ನೋ ಪ್ರಶ್ನೆ. ಹಾಗಾದ್ರೆ ಆಪರೇಷನ್ ಮೆಗಾ ಡ್ರಾಮಾ ಫೆಬ್ರವರಿ 8ಕ್ಕೆ ಮುಗಿದೋಗುತ್ತಾ, ಫೆಬ್ರವರಿ 15ಕ್ಕೆ ಮುಗಿಯೋತ್ತಾ? ಈ ಪ್ರಶ್ನೆ ಕೂಡ ದೊಡ್ಡ ಮಟ್ಟದಲ್ಲಿ. 8 ಬಜೆಟ್ ದಿನ, ಫೆಬ್ರವರಿ 15 ಅದಕ್ಕೆ ಎಲ್ಲರ ಅನುಮೋದನೆಯನ್ನ ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ 2 ದಿನದಲ್ಲಿ ಆಟ ಇದೆ ಅನ್ನೋದಿದೆ. ಬಟ್ ಎಲ್ಲ ಡಿಸೈಡ್ ಆಗೋದು ನಾಳೆ. ಅದು ಗ್ರೀನ್ ಸಿಗ್ನಲ್ಲ ರೆಡ್ ಸಿಗ್ನಲ್ಲ ಅನ್ನೋದು ಎಲ್ಲವನ್ನ ನಿಮ್ ಜೊತೆಗೆ ತಗೊಂಡು ಬರ್ತೀನಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ. ಅತಿಥಿಗಳನ್ನ ನಾನು ಬರಮಾಡ್ಕೊಂಡು ಬಿಡ್ತೀನಿ. ಮೊದಲೇದಾಗಿ ಕಾಂಗ್ರೆಸ್ ಇಂದ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಎಂ ಡಿ ಲಕ್ಷ್ಮೀನಾರಾಯಣ ಅವರಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಇನ್ನು ಬಿಜೆಪಿಯಿಂದ ನಮ್ಮ ಜೊತೆಗೆ ಶಾಸಕರಾಗಿರುವಂತಹ ಎಸ್ ಪಾಟೀಲ್ ನಡಹಳ್ಳಿ ಅವರಿದ್ದಾರೆ. ನಮಸ್ಕಾರ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ನಿಂದ ನಮ್ಮ ಜೊತೆಗೆ ಪ್ರಕಾಶ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಜೊತೆಗೆ ನಾನು ಚರ್ಚೆಯನ್ನ ಆರಂಭ ಮಾಡ್ತೀನಿ. ಮೊದಲನೇ ಪ್ರತಿಕ್ರಿಯೆನ ನಿಮ್ಮಿಂದ ಪಡ್ಕೊಂಡು ನಾನು ಆಮೇಲೆ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಎಸ್ ನಡಹಳ್ಳಿ ಸರ್, ಆಟ ಇಲ್ಲಿಗೆ ಮುಗಿದಂಗೆ ಕಾಣಿಸ್ತಾ ಇಲ್ಲ. ಆಟ ನಡೀತಾ ಇರೋದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ. ಬಿಜೆಪಿ ಏನೋ ಆಟ ನಾಡ್ತೀವಿ, ನಾವು ನಿಮ್ಮಾಗೆ ನೋಡ್ತಾ ಇದೀವಿ. ಈ ಆಟ ಯಾರು ಲಗೋರಿ, ಯಾರು 6 ಹೊಡಿತಾರೆ, ಯಾರು 4 ಹೊಡಿತಾರೆ. ಯಾಕಂದ್ರೆ ಇದು ಆಟನ ನೀವು ಕಳೆದ 7 ತಿಂಗಳಿಂದನೂ ನಡೀತಾ ಇದೆ. ಇದು ಒಲ್ಲದ ಮದುವೆ ಆಗಿರೋದ್ರಿಂದ ಓಕೆ, ಈಗ ಅದನ್ನ ಬಿಟ್ಟು ಕೊಡಂಗೂ ಇಲ್ಲ, ಡೈವರ್ಸು ಇಲ್ಲ, ಸಂಸಾರ ಮಾಡೋಂಗೂ ಇಲ್ಲ. ಅಂದ್ರೆ ನೀವು 6-4 ಬಗ್ಗೆ ಮಾತಾಡ್ತಿದ್ದೀರಾ. ಬಟ್ ಲಗೋರಿಯಲ್ಲಿ ಹಂಗ ಅಲ್ಲಲ್ಲ ಸರ್. ಲಗೋರಿಯಲ್ಲಿ ಬಾಲ್ ಎಸಿಬೇಕು, ಕಲ್ ಬಿದ್ದಾಗ್ಲೇನೆ ಅಲ್ವಾ? ಕಲ್ ಎಷ್ಟು ಇಟ್ಟಿರ್ತೀರ ಅನ್ನೋದ್ರ ಮೇಲೆ ಇರುತ್ತೆ. ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ನಾನು. ಆ ಕಲ್ಲುಗಳು ಎಷ್ಟಿದಾವೆ ನಾನು ಚರ್ಚೆ ಮಾಡಬೇಕು. ಬಾಲ್ ಇರೋ ಸಿದ್ದರಾಮಯ್ಯನವ್ರ ಕೈಯಲ್ಲಿ. ಎಕ್ಸಾಕ್ಟ್ಲಿ, ಆ ಕಲ್ಲುಗಳು ಎಷ್ಟಿದಾವೆ, ಬಾಲ್ ಎಸಿತಾ ಇರೋರು ಯಾರು ಅನ್ನೋದು ನಿಮ್ಮ ಹತ್ರ ಕೇಳ್ತೇನೆ ನಾನು ಆಮೇಲೆ. ಎಂ ಡಿ ಲಕ್ಷ್ಮಣ್ ಸರ್, ನಿಮ್ಮಲ್ಲಿರುವಂತ ತಿಕ್ಕಾಟದಿಂದಾನೇ ನಾವು ಆಟ ಆಡ್ಕೊಳ್ತಾ ಇದ್ದೀವಿ. ಇಲ್ಲಾಂದ್ರೆ ನಮಗೆ ಆಗ್ಬೇಕಿತ್ರಿ ಲಗೋರಿ ಆಟ ಅನ್ನೋ ಮಾತನ್ನ ಬಿಜೆಪಿ ಅವರು ಹೇಳ್ತಾ ಇರೋದು. ನಿಮ್ಮ ಫಸ್ಟ್ ರಿಯಾಕ್ಷನ್? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಮೊದಲಿಂದಲೂ ಕೂಡ ತಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ ಯಾವುದೇ ಶಾಸಕರು ಮಾರಾಟಕ್ಕಿಲ್ಲ, ಹೋಯ್ತಲ್ಲ. ಸೊ ಹಣದ ಆಸೆಗೋಸ್ಕರನೋ ಅಥವಾ ಅಧಿಕಾರದ ಆಸೆಗೋಸ್ಕರ ಪಕ್ಷದ ಶಾಸಕರು ಮಾರಾಟಕ್ಕಿಲ್ಲ ಸರ್, ಬಟ್ ಶಾಸಕರು ವೈಯಕ್ತಿಕವಾಗಿ ಮಾರಾಟಕ್ಕಿದ್ದಾರೆ. ಖಂಡಿತ ಇಲ್ಲ. ನೋಡಿ, ನಾಳೆ ಅಥವಾ ನಾಡಿದ್ದು ತಾವು ಈಗೇನೋ ನಿಗದಿ ಮಾಡ್ತಾ ಇದ್ರಲ್ಲ ವೇಳೆನ, ಅಷ್ಟರೊಳಗಡೆ ಇವತ್ತು ನಮ್ದು ಕಾರ್ಯಕಾರಿಣಿ ಸಭೆಯಲ್ಲಿ ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಟ್ಟುನಿಟ್ಟಿನ ಆದೇಶವನ್ನು ಜಾರಿ ಮಾಡಿದ್ದಾರೆ. ಪಕ್ಷದಲ್ಲಿ ಶಿಸ್ತನ್ನ ಯಾರು ಉಲ್ಲಂಘಿಸ್ತಾರೆ ಅಂಥವ್ರಿಗೆ ನೆರಳಿಸಲಿ ಸರಿಯಾದಂಥ ನಾವು ಶಿಕ್ಷೆಯನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಇವತ್ತು ವಿಪ್ ಮೇಲೆ ವಿಪ್ ಜಾರಿ ಮಾಡಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಡೋಂಟ್ ಕೇರ್ ಮಾಸ್ಟರ್ಗಳಿದ್ರು. ನೀವು ಆಗಿನ ನೆಕ್ಸ್ಟ್ ಹೇಳ್ತಾ ಇದ್ದೀರಾ, ಇಷ್ಟು ದಿನಾನೇ ಏನು ಮಾಡ್ಕೊಳಕ್ಕಾಗಿಲ್ಲ, ಇನ್ ಮುಂದೆ ನಮ್ಮನ್ನ ಏನ್ ಮಾಡ್ಕೊಳ್ತೀರಾ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಇವತ್ತು ಸಂಜೆಗೆ ಅವ್ರು ಕೊಟ್ಟಂತ ಗಡುವು ಮುಗಿದೋಗಿದೆ. ನಾಳೆ ಮತ್ತು ನಾಡಿದ್ದು ಏನು ನಾವು ಅಯೋಧ್ಯೆಯನ್ನು ಮಂಡಿಸ್ತಕ್ಕಂಥ 8ನೇ ತಾರೀಕಿದೆ, ಅಷ್ಟರೊಳಗಡೆ ಅವ್ರೇನಾದರೂ ಕೂಡ ಬಂದು ಕಾಣಲಿಲ್ಲ ಅಂತ ಅಂದರೆ ಖಂಡಿತವಾಗಿ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಇವತ್ತು ಕಾರ್ಯಕಾರಿಣಿಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಆ ಗಟ್ಸ್ ಇದೆ ಅಂತೀರಾ? ಚರ್ಚೆ ಮಾಡ್ತೀನಿ ಆ ಗಟ್ಸ್ ಬಗ್ಗೆ, ಯಾರ ಆ ನಿರ್ಣಯವನ್ನ ತಗೊಳ್ತಾರೆ ಅನ್ನೋದನ್ನ ಚರ್ಚೆ ಮಾಡ್ತೀನಿ. ಎಂ ಡಿ ಲಕ್ಷ್ಮಣ್ ಜೊತೆ ಬರ್ತೀನಿ ನಿಮ್ಮ ಜೊತೆ ಚರ್ಚೆ ಮಾಡಕ್ಕೆ. ಪ್ರಕಾಶ್ ಅವರೇ, ನಿಮ್ಮ ಮೊದಲೇ ಪ್ರತಿಕ್ರಿಯೆ. ಕೂಲ್ ಆಗಿದ್ದಾರಪ್ಪ ಮುಖ್ಯಮಂತ್ರಿಗಳು. ನೋಡಿ, ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಅರ್ಶನದ ಊಟಕ್ಕೆ ಹೋಗಿ ವರ್ಷದ ಊಟ ಕಳ್ಕೊಂಬಿಟ್ರು ಅಂತ. ಆಯ್ತಾ? ಯಾರು ಕೂಡ ಅಂತ ಒಂದು ಪರಿಸ್ಥಿತಿಗೆ ಹೋಗಲ್ಲ. ಈ ಬಿಜೆಪಿಯವ್ರನ್ನ ನಂಬಿ ತಿಂತಾ ಇರೋ ಅನ್ನದ ಮೇಲೆ ಯಾರನ್ನ ಮಣ್ಣಾಕೋತಾರ ಸರ್. ಅದಕ್ಕೆ ಇವ್ರು ತೋರ್ಸ್ತಕ್ಕಂಥ ಆಸೆ ಆಮಿಷಗಳಿಗೆ ಮರಳಾಗ್ತಕ್ಕಂಥ ಎಲ್ಲ ನೋಡ್ಬಿಟ್ಟಿದ್ದಾರೆ. ಇರಿ ನಡಳಿ ಸಾಹೇಬ್ರೆ, ದಯಮಾಡಿ ಎಲ್ಲ ನೋಡ್ಬಿಟ್ಟಿದ್ದಾರೆ. ಇವರೆಲ್ಲ ಹಿಂದೆ ತೋರಿಸಿದ ಆಸೆಗಳು, ಸಾವಿರದ ತುಪ್ಪ, ಜೇನುತುಪ್ಪ, ಕೊಟ್ಟಿದ್ದ ಸೂಟ್ ಕೇಸ್ಗಳು ಎಲ್ಲ ನೋಡಿ ಶಾಸಕರುಗಳು ಎಲ್ಲ ಯಾವುದನ್ನು ಮರ್ತಿಲ್ಲ. ಅವ್ರ ರಾಜಕೀಯ ಜೀವನವನ್ನೇ ಕೆಲವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಆಪರೇಷನ್ ಕಮಲಕ್ಕೆ ಹೋಗಿ ಏನು 8 ತಿಂಗಳಿಂದ ಅಧಿಕಾರ ದಾಹದಿಂದ ಸಂಸಾರದಲ್ಲಿ ಉಳಿಯತಕ್ಕಂಥ ಕೆಲಸವನ್ನು ಮಾನ್ಯ ಯಡಿಯೂರಪ್ಪನ ನೇತೃತ್ವದಲ್ಲಿ ಮಾಡ್ಕೊಂಬರ್ತಾ ಇದ್ದಾರೆ. ಅವ್ರಿಗೆ ಇಲ್ಲದ ಆಸೆ ಆಮಿಷಗಳನ್ನ ಒಡ್ತಕ್ಕಂಥದ್ದು, ಅಲ್ಲಿ ಯಾರನ್ನೋ ಶಾಸಕರನ್ನ ಕರ್ಕೊಂಡೋಗಿ ಬಾಂಬೆಲಿ ಇಸ್ಕೊಳ್ತಕ್ಕಂಥದ್ದು, ಇವೆಲ್ಲ ಅಸಹ್ಯ ಬರ್ತಾ ಇದೆ ಇವತ್ತು ರಾಜ್ಯದ ಜನ. ಪ್ರಕಾಶ್ ಅವರೇ, ನೀವು ಜೇನುತುಪ್ಪದ ಬಗ್ಗೆ ಮಾತಾಡ್ತಾ ಇದ್ರಿ. ಇದು ಕಾಡು ಜೇನು ಅಲ್ಲ, ಇಲ್ಲಿನ ನಾಡು ಜೇನು ಅಲ್ಲ, ದೆಹಲಿ ಜೇನು. ಇದು ಸ್ವಲ್ಪ ಹುಷಾರಾಗಿರ್ಬೇಕು.
ದೆಹಲಿಯಲ್ಲಿರುವಂತ ಜೇನು ಸರ್, ನೋಡಿ ಹೆಂಗಿರುತ್ತೆ? ಸರ್, ಚರ್ಚೆ ಮಾಡ್ತೀನಿ ನಿಮ್ ಜೊತೆಗೆ ಪ್ರಕಾಶ್ ಅವರು, ವಾಪಸ್ ಬರ್ತೀನಿ ನಿಮ್ ಜೊತೆಗೆ. ವೇಟ್ ಮಾಡಿ ಚರ್ಚೆ ಮಾಡ್ತೀನಿ. ಬಹಳಷ್ಟು ವಿಚಾರಗಳಿದೆ. ಲಗೋರಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಹೇಳಿ ಸರ್, ಬಿಜೆಪಿ ನಾವು ಏನು ಮಾಡ್ತಾ ಇಲ್ಲ ಅಂತಿದ್ದೀರಾ. ಯಾಕೆ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದೀರಾ? ನಾಳೆ ನಿರ್ಣಯವನ್ನ ತಗೊಳ್ತೀವಿ, ಬಜೆಟ್ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾ ಮಾಡಬಾರದು ಅನ್ನೋದನ್ನ ನಾಳೆ ಡಿಸೈಡ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ನಾಯಕರೇ ಯಡಿಯೂರಪ್ಪನವ್ರು ಹೇಳ್ತಾ ಇರೋ ಮಾತಿದು. ಅಲ್ಲ, ಪ್ರಶ್ನೆ ನಾವು ಬಜೆಟ್ ಬಗ್ಗೆ ಇನ್ನೂ ಚರ್ಚೆನೇ ಮಾಡಿಲ್ಲ ನಮ್ಮ ಸಭೆಯಲ್ಲಿ. ನಮ್ಮದು ಚರ್ಚೆ ಏನು ಅಂದರೆ, ಈ ಸರ್ಕಾರ ಏನು ಮಾಡಲೇ ಇಲ್ಲ 7 ತಿಂಗಳು. ಇದು ಯಾವುದೋ ರಾಜ್ಯಪಾಲರು ಕರ್ಕೊಂಡು ಬಂದು ಭಾಷಣ ಮಾಡ್ಸಕ್ಕೆ ಹೋದ್ರು. ಸರ್ಕಾರ ಏನು ಸಾಧನೆನ ಮಾಡಿಲ್ಲ ಅಂದಮೇಲೆ ಒಂದು ಶಿಸ್ತಿನ ಸಾಧನೆ ಒಂದು ಜಗಳ ಅಷ್ಟೇ ಬಿಟ್ರೆ, ಒಂದು ಶಿಸ್ತಿನ ಪಕ್ಷ, ಒಂದು ಶಿಸ್ತಿನ ಪಕ್ಷ ನಡಳಿಯವರೇ, ಒಂದು ಶಿಸ್ತಿನ ಪಕ್ಷ ಅಂತ ಹೇಳುವಂತ ರಾಷ್ಟ್ರೀಯ ಪಕ್ಷ ಬಿಜೆಪಿ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾ ಇದ್ದಾರೆ ಅಂದಾಗ ಅದನ್ನ ನಡ್ಸಕ್ ಬಿಡ್ಬೇಕಾ? ಇಲ್ಲ ಬಾವಿಗಿಳಿದು, ಸದನದ ಬಾವಿಗಿಳಿದು ಧರಣಿಯನ್ನ ಮಾಡಿ ಕೋಲಾಹಲ ಎಬ್ಬಿಸಿ ನಿಮ್ಮ ಪ್ರತಿಭಟನೆಯನ್ನ ತೋರಿಸ್ಬೇಕಾ? ಶೌರ್ಯವನ್ನ ಅಲ್ಲಿ ತೋರಿಸ್ಬೇಕಾ? ಆ ವಿಚಾರದಲ್ಲಿ ಈಗ ಕಾಂಗ್ರೆಸ್ಸಿಗರು ಲೋಕಸಭೆಯಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕದನ್ನ ಒಂದ್ಸಾರಿ ನೀವು ರಾಷ್ಟ್ರಪತಿ ಭಾಷಣ ಆಗ್ಬೇಕಾದ್ರೆ ರಾಷ್ಟ್ರಪತಿ ಭಾಷಣ ಆಗ್ಬೇಕಾದ್ರೆ ನೋಡಿ. ಆಮೇಲೆ ಅದಷ್ಟೇ ಅಲ್ಲ, ರಾಜನಾಥ್ ಸಿಂಗ್ ಅವರು ಭಾಷಣ ಮಾಡೋದಕ್ಕೂ ಉತ್ತರ ಕೊಡೋದಕ್ಕೂ ಬಿಡಲ್ಲ. ನಿನ್ನೆ ನೀವು ಉತ್ತರ ಪ್ರದೇಶದಲ್ಲಿ ನೋಡ್ಬೇಕು. ಆದ್ರೆ ಇವತ್ತು ನಾವು ಪ್ರತಿಭಟನೆ ಮಾಡಿದ್ರು ಕೂಡ ಅತ್ಯಂತ ಸುಸಂಸ್ಕೃತವಾಗಿ ಪ್ರತಿಭಟನೆ ಮಾಡಿದ್ರೆ, ಯಾಕೆ ಆರಂಭದಲ್ಲಿ ಇವ್ರಂಗೆ ಅನಾಗರಿಕವಾಗಿ ನಡ್ಕೊಂಡಿಲ್ಲ. ಕರೆಕ್ಟ್ ಇದೆ ಸರ್. ಬಿಜೆಪಿ 60 ವರ್ಷ ದೇಶ ಆಡದಂತವ್ರು, 60 ವರ್ಷ ದೇಶ ಆಡದಂತವ್ರು ಲೋಕಸಭೆಯಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ನಾಚಿಕೆ ಆಗ್ಬೇಕು. ಈಗ ಇವ್ರು ನಮಗ್ ಪಾಠ ಹೇಳ್ತಾವ್ರೆ. ನಡಳ್ಳಿ ಅವ್ರೆ ಕೇಳಿ, ಇವತ್ತು ಇವ್ರು ಹೇಳಿದ್ರು, ಈ ಕೆಲವು ರಾಜ್ಯಗಳಲ್ಲಿ ಅವರು ಕೂಡ ಆಡಳಿತದಲ್ಲಿದ್ದಾರೆ, ಕೆಲವು ರಾಜ್ಯಗಳಲ್ಲಿ ವಿರೋಧ ಪಕ್ಷದಲ್ಲಿದ್ದಾರೆ. ಇವ್ರು ಇವತ್ತು ಬಿಜೆಪಿನವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಕೇಳಿ ಸರ್. ನಾನು ಕೇಳಿದ್ದು ಅಲ್ವೇ ಅಲ್ಲ. ಎಸ್ ಪಾಟೀಲ್ ನಡಹಳ್ಳಿ ಅವರೇ, ನಾನು ಆರಂಭದಲ್ಲಿ ಕೇಳಿದ್ದೇನು ಸರ್ ನಿಮಗೆ? ಶಿಸ್ತಿನ ಪಕ್ಷ ಅಂತ ಹೇಳಿ ನಾನು ಆರಂಭ ಮಾಡಿದೆ. ನಿಮಗೂ ಕಾಂಗ್ರೆಸ್ನಿಗೆ ಹಾಗಿದ್ರೆ ಏನು ವ್ಯತ್ಯಾಸ ಉಳಿತು? ಯಾಕೆ ನಿಮ್ಮನ್ನು ನೀವು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಬೇಕು? ಪ್ರಜಾಪ್ರಭುತ್ವ ಕಾಂಗ್ರೆಸ್ ಅದನ್ನ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ಗೂ ನಿಮ್ಗೆ ಏನ್ ವ್ಯತ್ಯಾಸ ಉಳಿದಾಗಿದ್ರೆ? 7 ತಿಂಗಳಾಗಿದೆ ಸರ್ಕಾರ ಬಂದು. ಒಂದಿನ ಮುಖ್ಯಮಂತ್ರಿ 8 ತಿಂಗಳು ಅಂತ ಅನ್ಕೊಳ್ಳಿ. 8 ತಿಂಗಳಲ್ಲಿ ಪ್ರತಿ ವಾರ ಒಂದೊಂದು ಡ್ರಾಮಾ. ಒಂದ್ಸರಿ ಕಾಂಗ್ರೆಸ್ನವ್ರದೊಂದು ಡ್ರಾಮಾ, ಮುಖ್ಯಮಂತ್ರಿಗಳು ಕಣ್ಣೀರಾಗ್ತಾರೆ. ಅಯ್ಯೋ ಪಾಪ ಸಾಕಾಗೋಯ್ತು ನನ್ ಕಾಂಗ್ರೆಸ್ನವ್ರ ಕಾಟ ಅಂತ. ಒಂದ್ಸಾರಿ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾರೆ. ಇನ್ನೊಂದ್ಸಾರಿ ಇವ್ರನ್ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಂತಾನೆ ಇವತ್ತಿನವರೆಗೆ ಅಧಿಕೃತವಾಗಿ ಕಾಂಗ್ರೆಸ್ ಅಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರ್ಬೇಕಾದ್ರೆ ರಾಜ್ಯಪಾಲರಿಂದ ಯಾವ್ದೋ ಒಂದು ಭಾಷಣ ರಾಜ್ಯ ಜನ ಒಪ್ಪಬೇಕು. ರೈತರಿಗೆ ಸುಳ್ಳು ಹೇಳೋದು. ಇವತ್ತು 48,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಈ ಸರ್ಕಾರ. ನೀವು ಮನ್ನಾ ಮಾಡಿದ್ದು ಬರೋದನ್ನ ನೋಡ್ದೆ ನಾನು. ಈಗ ಇವತ್ತು 8 ತಿಂಗಳಲ್ಲಿ 1 ನಿಮಿಷ ನೀವು ರೈತರ ಸಾಲ ಮನ್ನಾದ ಬಗ್ಗೆ ಹೇಳಿದ್ರು. ಇದು ಯಾರು ನೀವೇ ತಾನೇ ಓದಿಸಿದ್ವತ್ತು? ಇದು ನೋಡಿ, ಪೇಜ್ ನಂಬರ್ 4 ತೆಗೆದು ನೋಡಿ. ನಮ್ಮ ಸರ್ಕಾರವು ನೂತನ ಬೆಳೆ ಸಾಲ ಮನ್ನಾ ಅನುಷ್ಠಾನವನ್ನು ಮನಪೂರ್ವಕವಾಗಿ ಪ್ರಾರಂಭಿಸಿದೆ. 31ನೇ ಜನವರಿ ರಾಜ್ಯ ಜನ ಮಾತಾಡ್ಲಿಕ್ಕೆ ರಾಜ್ಯ ಜನ ರಾಜ್ಯಪಾಲ ಭಾಷೆ ಕೇಳಿಸ್ಕೊಂಡಿದ್ದೀರಿ. ರಾಜ್ಯಪಾಲ ಭಾಷೆ ಕೇಳಿಸ್ಕೊಂಡ್ರಿ. ರಾಜ್ಯಪಾಲ ಭಾಷೆ ನೀವು ತಿಂದ 45,000 ಕೋಟಿ ಮಾಡ್ತೀನಿ ಅಂತ ಹೇಳಿ ರಾಜ್ಯಪಾಲರ ಭಾಷಣ ಕೋಟ್ ಮಾಡ್ತೀವಿ ಸರ್. 24 ಗಂಟೆಯಲ್ಲಿ ಮಾಡ್ತೇವೆ ಅಂತ ರೈತರಿಗೆ ನಿಮ್ ಮೋದಿ ಮಾಡಿದಾರಲ್ಲ 2,000 ರೂಪಾಯಿ. ಅದನ್ನ ಹೇಳ್ರಿ, 4 ವರ್ಷದಿಂದ 2,000 ಕೊಡ್ತೀನಿ, ಕೊಡ್ತೀನಿ ಅಂತ ಅದನ್ನ ಹೇಳಿ. ರೈತರ ಅಕೌಂಟ್ಗೆ 6,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನೀವು
ಒಂದು ಸರ್ಕಾರ ನಡವಳಿಕೆ ನಡಲಿಕ್ಕೆ ಬಿಟ್ಟಿಲ್ಲ, ನೀವು ಮಾತಾಡ್ತೀರಿ. ನಡಲೆ ಅನ್ನೋದಲ್ಲ, ನಮಗೂ ಅವಕಾಶ ಕೊಡಿ ದಯಮಾಡಿ. ನಿಮ್ಮಿಬ್ಬರನ್ನೇ ಬಿಟ್ಟಿದ್ನಲ್ಲ ಸರ್. ಇವರು ರಾಜ್ಯಪಾಲರ ಭಾಷೆ ಕಡ್ಡಿ ಮಾಡ್ಬಿಟ್ಟು ಬಂದ್ಬಿಟ್ರಿ ಇಲ್ಲಿ. ರಾಜ್ಯಪಾಲರ ಭಾಷೆ ಓದ್ತಾರೆ ಇಲ್ಲಿ. ಯಾವ ನೈತಿಕತೆ ಇದೆ ಭಾಷೆ ಓದಕ್ಕೆ? ನಿಮ್ಗೆ ಭಾಷೆ ಓದಕ್ಕೆ ಯಾವ ನೈತಿಕತೆ ಇದೆ? ದ್ರೋಹ ಮಾಡಿ ಮಾತಾಡ್ತೀನಿ. ಆಪರೇಷನ್ ಕಮಲ ಮಾಡಿರ್ತಕ್ಕಂಥ ಅಧಿಕಾರ ದಾಹ ಇವತ್ತು ಮುಂದಿನ ಒಂದ್ ನಿಮಿಷ ಪ್ಲೀಸ್. ಅವ್ರು ಹೇಳ್ತಾ ಇದ್ದಿದ್ದೆ ಅದನ್ನೇ ಸರ್. ನೀವು ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳನ್ನ ಹೇಳಿಸ್ತಾ ಇದ್ದೀರಾ, ಅದಕ್ಕೆ ನಾವು ಕೇಳಿಸ್ಕೊಂಡಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಸರ್. ನನ್ನ ಚರ್ಚೆ ಅದಲ್ಲ. ಒಂದ್ ನಿಮಿಷ. ನನ್ನ ಚರ್ಚೆ ರೈತರ ಸಾಲ ಮನ್ನಾ ವಿಚಾರದಲ್ಲಿ ಅಲ್ಲ. ಅದಾದಾಗ ನಾನು ಚರ್ಚೆ ಮಾಡ್ತೀನಿ, ಆಗದೆ ಇದ್ದಾಗ ನಾನು ಕೇಳ್ತೀನಿ. ಒಂದು ದಿನ ಒಂದ್ ಸೆಕೆಂಡ್. ನೀವು ಕೊಟ್ಟಿರುವಂತಹ ಅಧಿಕೃತವಾಗಿರುವಂತಹ ವಿಚಾರವನ್ನು ಎತ್ತಿದ್ದಾರೆ. ಇವರು ಜವಾಬ್ದಾರಿ ಇಲ್ವಾ? ಲಕ್ಷ್ಮೀನಾರಾಯಣ ಸರ್, ಸಿದ್ದರಾಮಯ್ಯನವರು ನಿನ್ನೆ ವಿಪ್ ಅನ್ನ ಜಾರಿ ಮಾಡಿದ್ರಿ. ಪಾಪ ಸಿದ್ದರಾಮಯ್ಯನವರೇ ಸ್ವತಃ ವಿಪ್ ಅನ್ನ ಜಾರಿ ಮಾಡಿದ್ರು. ಕೆಲವೊಂದಿಷ್ಟು ಎಷ್ಟು ವಿಪ್ಗಳನ್ನ ಜಾರಿ ಮಾಡ್ತೀರಾ ಸರ್? ಆ ವಿಪ್ಗಳಿಗೆ ಬೆಲೆನೇ ಇಲ್ವಾ? ಶಾಸಕರು ಕೊಡೋದೇ ಇಲ್ವಾ? ಒಂದು ಶಾಸಕಾಂಗ ಕರೆದಂತ ಸಂದರ್ಭದಲ್ಲಿ ಒಂದು ವಿಪ್ಪನ್ನು ಜಾರಿ ಮಾಡ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇರ್ತಕ್ಕಂಥ ಪದ್ಧತಿ. ಓಕೆ. ಆದ್ರಿಂದ ಈಗ ಕಳೆದ ಬಾರಿ ಆಗಿರ್ತಕ್ಕ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನನಗೆ ಹುಷಾರಿಲ್ಲ, ಹುಕ್ಕೇರಿ ಅವರು ಕಳಿಸ್ತಾರೆ, ಅಲ್ಲ ಜಾರಿ ಮಾಡ್ತಾರೆ, ಅದನ್ನೇ ಸಿದ್ದರಾಮಯ್ಯನವರು ಜಾರಿ ಮಾಡ್ತಾರೆ. ಇಲ್ಲ, ಅದು ಪದ್ಧತಿನೇ. ಸಿದ್ದರಾಮಯ್ಯನವರು ಆಜ್ಞೆಗೂ ಬೆಲೆ ಇಲ್ವಾ ಪಕ್ಷದಲ್ಲಿ? ಸದನದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರು ನಮ್ಮ ನಾಯಕರಾಗಿದ್ದಾರೆ. ಆ ಒಂದು ವ್ಯವಸ್ಥೆನ ಪಾಲಿಸ್ತಕ್ಕಂಥವ್ರು ಚೀಫ್ ವಿಪ್ ಅಂತಕ್ಕಂಥ ಯಾರು ಸನ್ಮಾನ್ಯ ಶಾಸಕರು ಕೇರಿದ್ದಾರೆ ಅವರೇ ಇಂಪ್ಲಿಮೆಂಟ್ ನಂದು ಅದು ಅಲ್ವೇ ಅಲ್ಲ ಸರ್. ನೀವು ಯಾರಾದ್ರೂ ವಿಪ್ ಜಾರಿ ಮಾಡ್ಕೊಳ್ಳಿ, ನಂಗೆ ಪ್ರಶ್ನೆ ಅಲ್ಲ. ನಾನು ಕೇಳ್ತಾ ಇರುವಂತ ಪ್ರಶ್ನೆ, ನೀವು ಜಾರಿ ಮಾಡುವಂತ ವಿಪ್ಗಳಿಗೆ ಬೆಲೆ ಕೊಡದಾರ್ದಂತ ಮಟ್ಟಿಗೆ ಶಾಸಕರು ಬೆಳೆದು ನಿಂತು ಬಿಟ್ಟಿದ್ದಾರೆ ನಿಮ್ಮ ಪಕ್ಷದಲ್ಲಿ ಅನ್ನೋದು ಇಲ್ಲ, ಖಂಡಿತ ಇಲ್ಲ. ಎಲ್ಲರೂ ಹಾಗಿದ್ರೆ ಇವತ್ತು ಎಲ್ಲಿದ್ರು ನಿಮ್ಮ ಶಾಸಕರುಗಳು? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನ ಪ್ರತಿಯೊಬ್ಬ ಶಾಸಕರು ಕೂಡ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ. ಕಳೆದ ಬಾರಿ ಶಾಸಕಾಂಗ ಪಕ್ಷದ ಸಭೆ ನಡೆದಂಥ ಸಂದರ್ಭದಲ್ಲಿ ನಾವು ಯಾತಕ್ಕೋಸ್ಕರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಈ ಬಾರಿ ಇವತ್ತು ನಡೆದಿರ್ತಕ್ಕಂಥ ಶಾಸಕಾಂಗ ಪಕ್ಷದ ಸಭೆಗೆ ವಿಪ್ಪಟ್ಟಂಥ ಸಂದರ್ಭದಲ್ಲಿ ನಾಳೆ ಸಂಜೆವರೆಗೂ ಕೂಡ ಅವರಿಗೆ ಸಮಯವನ್ನು ಕೊಟ್ಟಿದ್ದಾರೆ. ನಾಳೆ ಸಂಜೆ ಒಳಗಡೆ ಅವರೇನಾದರೂ ಕೂಡ ಸಮಂಜಸ ಆಗಿರ್ತಕ್ಕಂಥ ಉತ್ತರ ಕೊಡದಲ್ಲೇ ಹೋದರೆ ಇವತ್ತು ನಾವು ನಮ್ಮ ನಡೆದಂಥ ಕಾರ್ಯಕಾರಿಣಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿನಲ್ಲಿ ತೀರ್ಮಾನ ಮಾಡಿದ್ದಾರೆ. ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ, ಅವ್ರನ್ನ ಅನರ್ಹ ಮಾಡಲಿಕ್ಕೆ ನಾವು ಇವತ್ತು ತೀರ್ಮಾನವನ್ನು ತೆಗೆದುಕೊಂತೀವಿ ಅಂತಕ್ಕಂಥ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ತಾಕತ್ತಿದೆಯಾ ಸರ್? ಖಂಡಿತ. 130 ವರ್ಷ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಮರ್ಥನೆಯಿಂದ ನಾಳೆ ಸಂಜೆ ಒಳಗಡೆ ಏನಾದರೂ ಕೂಡ ಅವ್ರು ಬರಲಿಲ್ಲ ಅಂದ್ರೆ ಅವರ ಅನರ್ಹ ಖುದ್ದು ಹಾಜರಾಗಬೇಕು ಅನ್ನೋದಲ್ವಾ ನಿಮ್ಮದು? ಖಂಡಿತವಾಗಿ ಚರ್ಚೆಯನ್ನ ಮಾಡ್ತೀನಿ ನಾನು. ಚರ್ಚೆಯನ್ನ ಮಾಡ್ತೀನಿ. ಶಾಸಕರು ಖುದ್ದಾಗಿ ಹಾಜರಾಗಬೇಕು. ಆಗದೇ ಇದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ ಅನರ್ಹಗೊಳಿಸ್ತೀವಿ ಅನ್ನೋದನ್ನ ತಾಕತ್ ಪ್ರದರ್ಶನವನ್ನ ಮಾಡ್ತಾರ? 130 ವರ್ಷದ ಇತಿಹಾಸದ ಬಗ್ಗೆ ಕಾಂಗ್ರೆಸ್ ಮಾತನಾಡುತ್ತೆ. ಈ ಶಿಸ್ತಿನ ಕ್ರಮವನ್ನ ತಗೊಳ್ಳೋ ತಾಕತ್ತು ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ನಾಯಕರಿಗಿದೆಯಾ ಸರ್? ಕಲ್ಲೆಷ್ಟಿಟ್ಟಿದ್ದೀರಾ ಹೇಳಿ ಸರ್? ಈಗ ಏನಾಗಿದೆ ಅಂದರೆ ಕಲ್ಲು ಮತ್ತು ಬಾಲು ಎರಡು ಕಾಂಗ್ರೆಸ್ ಮತ್ತು JDSನವ್ರ ಕೈಯಲ್ಲಿದೆ. ಬಾಲು ಸಿದ್ದರಾಮಯ್ಯನವ್ರ ಬಾಲ್ ಹೋಗಿದ್ರೆ ಪರಮೇಶ್ವರ್ ಬಾಲ್ ಹಿಡ್ಕೊಂತಾರೆ. ಅದ್ರ ಹೊಡ್ತಾ ಯಾರಿಗೆ ಬೀಳ್ತಾ ಇದೆ? ಕುಮಾರಸ್ವಾಮಿ ಅವ್ರಿಗೆ ಬೀಳ್ತಾ ಇದೆ. ನಾವು ನೋಡ್ಕೊಂಡು ಮಜಾ ಮಾಡ್ತಾ ಇದ್ದೀವಿ. ನೀವು ಹೇಗೆ ಮಜಾ ಮಾಡ್ತಾ ಇದ್ದೀವಿ ಕರ್ನಾಟಕ ಜನ ಅಷ್ಟೇ. ಬಿಜೆಪಿ ನಡೆಯಳ್ಳಿ ಅವ್ರು ಹೇಳ್ತೀನಿ ಕೇಳಿ, ದಯವಿಟ್ಟು ಹೇಳ್ತೀನಿ ಕೇಳಿ. ಮಾತಿದ್ರೆ ಸಿದ್ದರಾಮಯ್ಯ ಪ್ರಶ್ನೆ ಅಲ್ಲ. 5 ವರ್ಷ 7 ತಿಂಗಳು ಉತ್ತಮವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಅಧಿಕಾರವನ್ನು ಒಳ್ಳೆ ಅಧಿಕಾರ ಕೊಟ್ಟಂತ ಅದಕ್ಕೆ 36,000 ಲೀಡರ್ ಸೋತಿದ್ದು. ಅದೇನಾರಾಗಲ್ಲ, ಅದು ಬೇರೆ ಪ್ರಶ್ನೆ. ಸೋಲೋ ಗೆಲುವು ಹೇಳ್ತೀನಿ ಕೇಳಿ. ನೀವು ಸೋತಿದ್ದೀರಾ, ನಾನು ಸೋಲಿನ ಬಗ್ಗೆ ನಾವು ಮಾತಾಡೋದಿಲ್ಲ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನು ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಕೂಡ ಸಮ್ಮಿಶ್ರ ಸರ್ಕಾರದ ಕುಮಾರಸ್ವಾಮಿ ಅವರ ನೇತೃತ್ವ ಸರ್ಕಾರ ಸಂಪೂರ್ಣವಾಗಿ 5 ವರ್ಷ ಮಾಡಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಚಿಂತನೆ ಇದೆ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ನೀವು ಭಾರತೀಯ ಜನತಾ ಪಾರ್ಟಿ ಯಾರು ಕೂಡ ಬಂತು ಸರ್, 78ಕ್ಕೆ ಬಂತು. ಏನಾರಾಗಿರ್ಬೋದು, ಅದು ಬೇರೆ ಜನಪ್ರಿಯ ಮುಖ್ಯಮಂತ್ರಿ ಹೌದು ಇರ್ಬೋದು. 122ರಿಂದ 78ಕ್ಕೆ ಬಂತು ಸರ್. 40ರಿಂದ 37ಕ್ಕೆ ಬಂತು.
ಎಂ ಡಿ ಲಕ್ಷ್ಮೀನಾರಾಯಣ ನಾಲ್ಕು ಹೋಯ್ತು ಸರ್ ಬಿಜೆಪಿ. ಮಾನ್ಯ ಎಂ ಡಿ ಲಕ್ಷ್ಮೀನಾರಾಯಣ ಸರ್, ನೀವೇನು ಹೇಳ್ತಾ ಇದ್ರಿ ಸರ್? ಜನಪ್ರಿಯ ಮುಖ್ಯಮಂತ್ರಿ. ಹೌದು, ಅವತ್ತು. ಓಕೆ, ಕರೆಕ್ಟ್. ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. 5 ವರ್ಷ ನಡೆಸಬೇಕು ಅಂತ ಬಿಟ್ಟಿದಾರಲ್ವ ಸರ್ ಕುಮಾರಸ್ವಾಮಿ? ಹೌದು. ಬಳ್ಳಾರಿ ಬೆಳಗಾವಿಯಲ್ಲಿ ಕಿತ್ತಾಟ ಶುರುವಾದಾಗ ಎಲ್ಲೋಗಿದ್ರು ಸರ್ ನಿಮ್ಮ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ? ಎಲ್ಲೂ ಹೋಗ್ಲೇಬಾರ್ದು ಅಂತಲ್ಲ ಹಾಗಾದ್ರೆ. ಅಲ್ಲ, ಒಂದ್ ದಿವಸ 2 ದಿವಸ ಸಮನ್ವಯ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಸಮಸ್ಯೆ ಸಂದರ್ಭದಲ್ಲಿ ಅವ್ರೆಲ್ಲಾದ್ರೂ ಹೋಗ್ಲೇಬಾರ್ದಾ? ಅಲ್ಲಿ ಎಲ್ಲಾರು ಹೋಗ್ಲೇಬಾರ್ದಾ? ಸಮಸ್ಯೆ ಆದಾಗ ಸಮಸ್ಯೆ ಕಿತ್ತಾಟಗಳು ಏನಿಲ್ಲ. ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ ಸಂಪೂರ್ಣವಾಗಿ ಪಕ್ಷವನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯರಿಗೆ ಗತ್ತಿದೆ. ಆ ಗತ್ತನ್ನ ನಾಳೆ ತೋರಿಸ್ಲಿ. ನೀವು ಹೇಳ್ತಾ ಇದ್ರಲ್ಲ ಅನರ್ಹಗೊಳಿಸ್ತೀವಿ ಅಂತ ಹೇಳಿ. ಹೌದು, ಆಯ್ತು ಸರ್. ನಿಮ್ಮ ಹತ್ರ ಆನಂದ್ ಸಿಂಗ್ ಅವ್ರನ್ನ ಹೊಡೆದು ಓಡಿ ಪರಾರಿಯಾಗಿ ಹೋಗಿರೋರನ್ನ ರಕ್ಷಣೆ ಮಾಡ್ತಾ ಇರೋರೇ ನಿಮ್ಮಲ್ಲಿರ್ಬೇಕಾದ್ರೆ ಅವರನ್ನ ಅನರ್ಹಗೊಳಿಸಿ ಸಸ್ಪೆಂಡ್ಗೊಳಿಸುವಂತ ತಾಕತ್ತನ್ನ ನಿಮ್ಮ ಪಕ್ಷ ತೋರಿಸಕ್ ಆಗ್ತಿಲ್ಲ. ಇನ್ನು ನಾಳೆ ಬರ್ದೇ ಇರೋರ ಮೇಲೆ ನೀವು ಅನರ್ಹಗೊಳಿಸ್ತೀರಾ? ಪಕ್ಷದಿಂದ ಸಸ್ಪೆಂಡ್ ಮಾಡಿ ಆಗಿದೆಯಲ್ಲ, ಅನರ್ಹಗೊಳಿಸ್ತೀರಾ ನೀವು? ಅಲ್ಲಲ್ಲ, ಇವಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಮಾನ್ಯ ಎಂ ಡಿ ಲಕ್ಷ್ಮೀನಾರಾಯಣ ಸರ್, ರಮೇಶ್ ಜಾರಕಿಹೊಳಿ ಅವರು ಎಷ್ಟು ತಿಂಗಳಾಯ್ತು ಸರ್ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್? ನಾಗೇಂದ್ರ ಅವ್ರು ಎಷ್ಟು ದಿನ ಆಯ್ತು ಸರ್? ಮಹೇಶ್ ಕುಮಟಳ್ಳಿ ಅವ್ರು ಎಷ್ಟು ದಿನ ಆಯ್ತು ಸರ್? ಜಾಧವ್ ಅವ್ರು ಎಷ್ಟು ದಿನ ಆಯ್ತು ಸರ್? ಅಲ್ಲ, ಅವ್ರೇನೋ ಕಾಯಿಲೆಯಿಂದ ಬಳಲ್ತಿರ್ಬೇಕು, ಅದಕ್ಕೋಸ್ಕರ ಕಾಯಿಲೆನಾ? ಹೌದು, ಇದ್ಯಾವುದು ಹೊಸ ಯಾವ್ದಾದ್ರು ಕೂಡ ಸ್ಟೇಟ್ಮೆಂಟ್ ಕಾಯಿಲೆ ಬಂದ್ರೆ 6 ತಿಂಗಳು ವರ್ಷ ಕಾಯಿಲೆಗಳು ಬರುತ್ತಲ್ಲ, ಅಂತ ಕಾಯಿಲೆಗಳಿಂದ ಬಳಲ್ತಾ ಇರ್ಬೇಕು. ಕ್ಯಾನ್ಸರ್ ಕಾಯಿಲೆ ಕಾಯಿಲೆಗಳಿಂದ ಬಳಲ್ತಾ ಇರ್ಬೇಕು. ಅದಕ್ಕೋಸ್ಕರ ಅವ್ರು ಬಂದಿಲ್ಲ. ಕರ್ನಾಟಕ ಕಾಂಗ್ರೆಸ್ಗೆ ಕ್ಯಾನ್ಸರ್ ಕಾಯಿಲೆ ಬಂದಿರೋದು. ಕರ್ನಾಟಕ ಅದು ಕಾಂಗ್ರೆಸ್ ವಾಸಿ ಆಗೋದಿಲ್ಲ. ಕರ್ನಾಟಕ ಕಾಂಗ್ರೆಸ್ ಅಲ್ಲ, ನಮ್ದು ಪ್ರದೇಶ ಕಾಂಗ್ರೆಸ್ ಅಲ್ಲ. ಹೇಳ್ತೀನಿ ಕೇಳಿ, ಕರ್ನಾಟಕ ಕಾಂಗ್ರೆಸ್ ಡಾಕ್ಟರ್ ಅದಕ್ಕೆ ಹೋಗಿದಾರಾ ಅಂತ? ಡಾಕ್ಟರ್ ಅದಕ್ಕೆ ಹೋಗಿದಾರಾ ಅಂತ? ಅಲ್ಲ, ಕಾಂಗ್ರೆಸ್ ಡಾಕ್ಟರ್ ಅದಕ್ಕೆ ಹೋಗಿದಾರಾ ಅಂತ? ಇವತ್ತು ಬೆಳಗ್ಗೆ ನಿಮ್ ಟಿವಿ ನೋಡಿದೆ, ಯಾವ್ದೋ ಮೆಡಿಕಲ್ಗೋಸ್ಕರ ನಾನು ಕೇಳ್ತಾ ಕಾಯಿಲೆ ವಾಸಿ ಆಗಲ್ಲ ಇದು. ನೋಡಿದೆ. ನಿಮ್ಮ ಶಾಸಕರು ನಾಪತ್ತೆಯಾಗಿದ್ದು ಯಾವ್ದೋ ಕಾಯಿಲೆಗೆ ಬಂದು ಅಲ್ವಾ? ಕ್ಯಾನ್ಸರ್. ಸೊ ಕರೆಕ್ಟ್ ನೀವು 2 ತಿಂಗಳು, ಕರೆಕ್ಟ್. 4 ತಿಂಗಳು ಬಿಜೆಪಿ ಅವರು ಕಳಿಸಿದ್ದು ಡಾಕ್ಟರ್ ನಲ್ಲಿಗೆ, ಅಲ್ಲಿ ಕಳ್ಸಿದ್ರ ಡಾಕ್ಟರ್. ಒಂದ್ ನಿಮಿಷ ನಾವ್ ಹೇಳ್ತೀವಿ ಕೇಳಿ. ಹೇಳಿ. ನಿಮಗೆ ಬರಬಾರ್ದು ಕಾಯಿಲೆ ಬಂದೋಗಿದೆ. ನಮ್ಗಲ್ಲ, ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಬಂದಿರಬಹುದು. ಕಾಂಗ್ರೆಸ್ನವ್ರಿಗೆ ಬರಬಾರ್ದು ಕಾಯಿಲೆ ಬಂದಿದೆ. ಕಾಂಗ್ರೆಸ್ ಅದು ವಾಸಿ ಆಗಲ್ಲ. ಹೇಳ್ತೀನಿ ಕೇಳಿ, ಅದು ವಾಸಿ ಆಗ್ಬೇಕಾಗಿತ್ತು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಹೋದ್ಮೇಲೆ ವಾಸಿ ಆಗೋದು. ಅವರು ನೋಡಿ, ಅವ್ರಿಗೆ ಮದುವೆ ಆಗಕ್ ಇಷ್ಟ ಇಲ್ಲ, ಸಂಸಾರ ಮಾಡಕ್ ಇಷ್ಟ ಇಲ್ಲ. ನೀವು ಅವ್ರಿಗೆ ಲೆಟರ್ ಕೊಟ್ಟು ಕಾಂಗ್ರೆಸ್ ಶಾಸಕ ಮಿತ್ರರಿಗೆ ಕುಮಾರಸ್ವಾಮಿ ಅವ್ರ ಜೊತೆಗೆ ಇರೋದಕ್ಕೆ ಇಷ್ಟ ಇಲ್ಲ. ನೀವು ಒತ್ತಾಯ ಮಾಡಿ ಸಂಸಾರ ಮಾಡಿ, ಒತ್ತಾಯ ಮಾಡಿ ಸಂಸಾರ ಮಾಡಿಸ್ತೀನಿ ಅಂತ. ಅದು ಹೈಕಮಾಂಡ್ ತೀರ್ಮಾನದಲ್ಲಿ ಹೇಳ್ತೀನಿ. ಒಂದ್ ನಿಮಿಷ, ತೀರ್ಮಾನ ಮೇಲೆ ನಡ್ಕೊಂಡು ಇಷ್ಟ ಇಲ್ಲ, ಅವ್ರನ್ನ ಬಿಡೋದು ಗೊತ್ತೇ ಇರಲ್ಲ. ನೀವು ನಮ್ಮ ಪಕ್ಷ ಈಗಾಗಲೇ ತೀರ್ಮಾನ ಹೊರಗಡೆ ಹಾಕ್ರಿ ನೋಡೋಣ. ನೀವು ಮನೆ ಬಿಟ್ಟವ್ರಿಗೆ ಹಾಕ್ತೀನಿ, ಮನೆ ಬಿಟ್ಟವ್ರಿಗೆ ಹಾಕ್ತೀನಿ. ಅವರಿಂದ ನಾವು ಉತ್ತರ ನಿರೀಕ್ಷೆ ಮಾಡ್ತಾ ಇದೀವಿ. ನಾಳೆ ಸಂಜೆ ಒಳಗಡೆ ಉತ್ತರ ಹೇಳಾಯ್ತು. ಅವರು ಓಪನ್ ಆಗಿ ಸಿದ್ದರಾಮಯ್ಯನವರ ಸ್ವತಃ ಸಭೆಯಲ್ಲಿ ಕೂತಾಗ ಹೇಳಿದಾರೆ ನಿಮ್ಮ ಶಾಸಕರು, ನಾವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ ಮೇಲೆ ಕಾಂಗ್ರೆಸ್ಗೆ ಏನೋ ಕಾಯಿಲೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ? ಕಾಂಗ್ರೆಸ್ಗಲ್ಲ, ನಾನು ಒಂದ್ ನಿಮಿಷ ಸರ್, ಕೇಳಿ. ಕಾಂಗ್ರೆಸ್ ಕಾಯಿಲೆ ಬಂದಿಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ. ಅದ್ರಲ್ಲಿ ಇರ್ತಕ್ಕ ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ಹೇಳಿ, ಕಾಯಿಲೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ? ಬಿಜೆಪಿ ಅಧಿಕಾರದ ಕಾಯಿಲೆ ಅನ್ನೋದು ಅಂಟ್ಕೊಂಡಿಲ್ವಾ ಸರ್ ಮೈ ಮೇಲೆ? ಕುರ್ಚಿ ಮೇಲೆ ಕೂತ್ಕೊಳ್ಬೇಕು, ವಿರೋಧ ಪಕ್ಷದಲ್ಲಿ ನಾನು ಸರಿಯಾಗಿ ಕೆಲಸ ಮಾಡ್ಬೇಕು ಅನ್ನೋ ಕಾಯಿಲೆ ಇಲ್ಲ, ಕುರ್ಚಿ ಮೇಲೆ ಕೂಡ್ಬೇಕು ಅನ್ನೋ ಕಾಯಿಲೆ ಜೋರಾಗಿ ರಾಜ್ಯದ ಜನ ಬೈತಾ ಇದ್ದಾರೆ. ಪ್ರಕಾಶ್ ಅವರೇ, ಬಿಜೆಪಿ ಕಾಯಿಲೆ ಬಂದಿಲ್ವಾ? ಕಾಂಗ್ರೆಸ್ ಜೆಡಿಎಸ್ ಬೈತಾ ಇದ್ದಾರೆ. ಅಧಿಕಾರ ಮಾಡಕ್ ಕೊಟ್ಟಿರೋದು ಅನೈತಿಕವಾಗಿ ರಾಜಕಾರಣ ಮಾಡಿದ್ದಾರೆ. ಯಾವ್ದು ಅನೈತಿಕತೆ? ಪ್ರಕಾಶ್ ಅವರೇ, ಅನೈತಿಕತೆ ಯಾವ್ದು ಸರ್? ಎಸ್, ಯಾವ್ದು ಅನೈತಿಕತೆ ಅಂದ್ರಲ್ಲ, ಏನು ಯಾವ್ದು ಅನೈತಿಕತೆ? ಒಪ್ಪದೇನೆ ಮದುವೆ ಆಗೋದು. ಯಾರು ಒಪ್ಪದೆ ಮದುವೆ ಆಗಕ್ಕೆ ಏನಿದೆ? ಸಂವಿಧಾನಬದ್ಧವಾಗಿ ಕೇಳಿ ಸರ್, ಎರಡು ಪಾರ್ಟಿಗಳು ಸೇರಿ ಯಾರಿಗೂ ಕೇಳಿ ಸರ್, ಜನರಿಗೆ ಏನೇನೋ ಹೇಳ್ಬೇಡಿ, ಎಲ್ಲ ಗೊತ್ತಿದೆ ರಾಜ್ಯ ಜನಕ್ಕೆ. ಯಾವ್ಯಾವ ಕೇಳಿ ಸರ್, ಇರೇ ನಡವಳಿಕೆ ಕೇಳ್ರಿ, ಇರಿ ಸರ್. ಇರೋದು ರಾಜ್ಯದಲ್ಲಿ 3 ಪಕ್ಷ,
ಯಾವ ಪಕ್ಷಕ್ಕೂ ಮೆಜಾರಿಟಿ ಇಲ್ಲ ಅಂದ್ರೆ ಸರ್, ಅದು ಆಗೋಗಿದೆ ಈಗ. ಅಧಿಕಾರ ಅದು ಮಾಡ್ತಾರೆ. ಆಗೋಗಿದೆ. ದೇಶದಲ್ಲೂ ಆಗಿದೆ, ರಾಜ್ಯದಲ್ಲೂ ಆಗಿದೆ. ಇದಕ್ಕೇನು ಚುನಾವಣೆ ಗೊತ್ತೇ? ಸಂದರ್ಭದಲ್ಲಿ ಎಲ್ಲ ಹೇಳಿದ್ರು. ನಿಮ್ಮಂತ ನಾವು majority ಮನೆ ಬಂದ್ರೆ ಮುರುಕರು, ವಿರೋಧ ಪಕ್ಷದಲ್ಲಿ ನಿಮ್ಮಂತ ಇರ್ತೇವೆ. ಮನೆ ಮುರುಕರು, ಹೇಳಿಲ್ವಾ? ನಿಮ್ಮಂತ ಅಧಿಕಾರದಾಹಿಗಳು, ವಿರೋಧ ಪಕ್ಷದಲ್ಲಿ ಇರ್ತೇವೆ ಅಂತ ಹೇಳಿಲ್ವಾ? ಮನೆ ಮುರುಕರು ನಾವು ಇರೋರು ಕಾಂಗ್ರೆಸ್ ಜೊತೆಗೆ ಯಾವ ಹೋಗಲ್ಲ. ಈ ದೇಶದಲ್ಲಿ ಯಾವ್ದು BJP ಒಳ್ಳೇದಾಗೋದಿಲ್ಲ ಜೊತೆಗೆ ಸರ್. ಹೋಗಲ್ಲ. ಇವ್ರಿಗೆ ನಾವು ಏನಾಗಬೇಕಾಗಿದೆ? ವಿರೋಧ ಪಕ್ಷದಲ್ಲಿ ಇರ್ತೇವೆ. ಇವತ್ತು ಕುಮಾರಸ್ವಾಮಿ ಸ್ವತಃ ಅವರು ದೇವೇಗೌಡರು ಹೇಳಿದ್ದಾರೆ. ನಾಳೆ ಒಳ್ಳೆ ಬಜೆಟ್ ನ ಮಂಡಿಸ್ತಾರೆ, ಅದಾಗಬಾರ್ದು. ಅವರು ಇವತ್ತು ಈಗ ನರೇಂದ್ರ ಮೋದಿ ಅವ್ರ ಬಜೆಟ್ ನಿಮ್ಗೆ ನೋಡಿದಾಯ್ತು, ಜನಮತನೇ ಇಲ್ಲ. ದೇಶದ ಜನ ಇವತ್ತು ಜನ ಎಲ್ಲಿ ನಿಮ್ಮನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಯಾಕೆ? ಇದೇ ರಾಜ್ಯದ ಜನರ ಪರವಾಗಿ ಬಜೆಟ್ ಆಶೀರ್ವಾದ ಮಂಡಿಸ್ತಾರೆ, ಮಾಡೇ ಇಲ್ಲ. ಒಳ್ಳೆ ಹೆಸರು ನಿಮಗೆ ಬರ್ತದೆ. ಬಜೆಟ್ ಮಂಡನೆ ಈ ಮಾಡ್ತಕ್ಕಂಥ ಮುಂದೆ ಯಾವುದೇ ಲೋಕಸಭಾ ನೈತಿಕ ಚುನಾವಣೆಯಲ್ಲಿ ಹಕ್ಕಿಲ್ಲ. ನಾವು ಬರ್ಬಾದ್ ಆಗ್ಬಿಡ್ತೇವೆ. ನಿಮಗೆ ಬಜೆಟ್ ನಮ್ಮಲ್ಲಿ ಮಂಡನೆ ಇವತ್ತು ಮಾಡ್ತಕ್ಕಂಥ ಯಡಿಯೂರಪ್ಪನವ್ರಿಗೆ ಯಾವುದೇ ನೈತಿಕ ಈಗಾಗಲೇ ಹಕ್ಕಿಲ್ಲ. 75 78 ವರ್ಷ ನಿಮ್ಗೆ ಜನ ಆಯ್ತು, ಅಧಿಕಾರ ಕೊಟ್ಟಿಲ್ಲ. ವಯಸ್ಸು ಮುಗೀತು, ಇನ್ನೆಲ್ಲಿ ನನ್ನ ನಿಮಗೆ- ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕ್ತಾರೆ. ನೋಡಿ, ನಾನು ನಿಮ್ಗೆ ಮನೆ ಜನ ಕಡೆ ಅಧಿಕಾರ ಕೊಟ್ಟಿಲ್ಲ. ಹೋಗೋ ಸಮಯ ಬಂದಿದೆ. ಈಗಲೇ ಜನಾಭಿಪ್ರಾಯ ರೈಟ್ ಇರೋದು ಟೈಮ್, ಯಡಿಯೂರಪ್ಪನವ್ರಿಗೆ. ಈಗ ರೈಟ್ ಟೈಮ್ ನಿಮ್ ಯಡಿಯೂರಪ್ಪನವ್ರಿಗೆ ಅಂತ ನಿಮ್ ಇವ್ರ ಜನಾಭಿಪ್ರಾಯ ಇರೋದು ಯಡಿಯೂರಪ್ಪನವ್ರಿಗೆ. ಅವರ ಒಂದು ಅಧಿಕಾರದ ಹಕ್ಕೋಸ್ಕರ ಇವತ್ತಿನ- ಯಾವ ಇರ್ರೆ ನಿಶ್ಚಯ ಆಯ್ತು. ಈಗ ನಮ್ಮ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರನ್ನ, ಇವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರನ್ನ ಬಾಂಬೆ ಕರ್ಕೊಂಡು ಹೋಗು. ಏನ್ ಸರ್ ಇದು? ಇವ್ರು ಹೇಳ್ತಾರೆ ಯಾರಿಗೂ ಸಂಸಾರ ಅವ್ರ ಕಾಯಿಲೆ ಬಂದಿದೆ ಅಂತ ಹೇಳ್ತಾರೆ, ನೀವು ಬಾಂಬೆ ಕರ್ಕೊಂಡು ಹೋಗ್ತಾರೆ ಸರ್, ನಿಮ್ಮ ಗೊಂದಲ ಯಾಕೆ? ನೋಡಿ ಸರ್, ಅವ್ರಿಗೆ 40 ಕೋಟಿ ಈಗ 50 ಡಾಕ್ಟರ್ನ ಕೋಟಿ appoint ಮಾಡಿ ಸರ್, ಮಾಡ್ತಾರೆ. ಆಮಿಷ ಅವ್ರು- ಕೊಡ್ತಾರೆ. ಅವ್ರು ಹೇಳಕ್ಕೆ ಕಾಂಗ್ರೆಸ್ ಅವರು ಹೇಳಕ್ಕೆ ರೆಡಿ ಇಲ್ಲ, ಅವರು ಅವ್ರ ಸರ್, ಜೊತೆಗಿದ್ದಾರೆ. ಸರ್, No, ಒಂದ್ ನಿಮಿಷ ಸರ್, ನಾವು- ಒಂದ್ ನಿಮಿಷ. ನಾವು ಹೇಳ್ತಾರೆ. ಪ್ರಕಾಶ್ ಅವರೇ, ಮಾನ್ಯ ಪ್ರಕಾಶ್ ಅವರೇ, ಕಾಂಗ್ರೆಸ್ಸೇ ಒಪ್ಕೊಳ್ಳಕ್ ತಯಾರಿಲ್ಲ, ನಮ್ಮ ಶಾಸಕರು ಬಿಜೆಪಿ ಜೊತೆಗಿದ್ದಾರೆ, ಬಾಂಬೆಯಲ್ಲಿದ್ದಾರೆ ಅಂತ ಹೇಳಿ. ಕಾಯಿಲೆ ಬಂದಿದೆ ಅದಕ್ಕೆ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ನೋಡಿದ್ರೆ ಬಾಂಬೆಯಲ್ಲಿ ಹೇಳ್ತೀರ, ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೊಳ್ತಿದ್ರೆ ಇಲ್ಲ ಕಾಂಗ್ರೆಸ್ ಅನ್ನು ಡಿಫೆಂಡ್ ಮಾಡ್ಕೊಂಡು ನೀವು ಲಾಭ ಪಡ್ಕೊಳ್ತಾ ನಾವು ಇದ್ದೀರಾ. ಎರಡು ಹೆಂಗೆ ಪಕ್ಷ ಇದು? ಡಿಪೆಂಡ್ ಮಾಡ್ಕೋಬೇಕು ಸರ್. ಅವ್ರು ಸಹವಾಸ ನಾವು ಸಮ್ಮಿಶ್ರ ಮಾಡ್ಬಿಟ್ಟು ಸರ್ಕಾರ ಸಾಕು. ಇದೆ ಸರ್. ಮುಖ್ಯಮಂತ್ರಿ ಅಲ್ಲ. ಆಯ್ತು, ಪ್ರಕಾಶ್ ಅವರೇ, ಮುಖ್ಯಮಂತ್ರಿ ಅವ್ರು ಇದ್ದಾರೆ. ಸಹವಾಸ ನಾವು ಬಿಡಿ. ಯಾವುದೇ ಕಣ್ಣು ಸಿಕ್ಕಿಲ್ಲ ಸರ್. ಜನ ಖುಷಿ ನೋಡಿ ಸರ್, ಪಡ್ತಾರೆ. ನಾವಿಬ್ರು ಲೈಟ್ ಮೈಂಡೆಡ್ ಪಾರ್ಟಿಗಳು. ನಾವು ಎರಡು ಪಕ್ಷ ಯಾವಾಗ? ಯಾವ ಮೊದ್ಲಿಂದ ಇವಾಗಂತ ಅಲ್ಲ ಸರ್. really? ಸರ್, ದೇವೇಗೌಡ ಭ್ರಮೆ. ಸರ್, ದೇವೇಗೌಡ ಭ್ರಮೆ. 50 ವರ್ಷದ ಹೋರಾಟ ಸರ್. ಭ್ರಮೆ. ದೇವೇಗೌಡ ಅದಕ್ಕೆ 50 ಮಾನ್ಯ ವರ್ಷದ ಹೋರಾಟ. ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ಮನೆ ಕೇಂದ್ರದ ಬಗ್ಗೆ ಮಾತಾಡೋದು. ಸಾಫ್ಟ್ ಕಾರ್ನರ್ ತೋರಿಸ್ತಾರೆ, ಇಲ್ಲಿರುವಂತ ಏನ್- ಬಿಜೆಪಿ ಏನ್ soft ನಾಯಕರ corner ಬಗ್ಗೆ ತೋರಿಸಿದ್ರು? ಬಿಜೆಪಿ ನಾಯಕರ ಬಗ್ಗೆ ಟೀಕೆ ಮಾಡ್ತಾರೆ. ಸರ್, ಅವ್ರು ನಿಜ ಹೇಳ್ತಾ ಇದ್ದಾರೆ ಸರ್. ಈಗ ಇಲ್ಲ ಯಾವುದು? ನೋಡಿ ಸರ್, ಯಾವುದು ದೇವೇಗೌಡ ಸರ್? ಏನ್ ಸಾಫ್ಟ್ ಕಾರ್ನರ್ ತೋರಿಸಿದ್ರು, ಏನ್ ಸಾಫ್ಟ್ ಕಾರ್ನರ್ ತೋರಿಸಿದ್ರು ಸರ್? ಆಪರೇಷನ್ ಕಮಲ ಮಾಡೋದ್ರಲ್ಲಿ ಕೇಂದ್ರದ ಸರ್, ಹಸ್ತಕ್ಷೇಪ ಇಲ್ಲ ದೇವೇಗೌಡರು ಅನ್ನೋ ಅಭಿಪ್ರಾಯ ಹೇಳಿ ಸರ್, ಮಾತ್ರ ಸರ್, ಹೇಳ್ತಾರೆ. ನೋಡಿ ದೇವೇಗೌಡರು ಬಜೆಟ್ ಮಂಡನೆ ಆದ ಸಂದರ್ಭದಲ್ಲಿ ಫಸ್ಟ್ ರಿಯಾಕ್ಷನ್ ಏನ್ ಗೊತ್ತಾ? ಇದು ಓಲ್ ಹೌಸ್ನಲ್ಲಿ ಏನೋ ಜನಪರವಾಗಿದೆ ಅಂತ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಕ್ಕಂತ ಬಜೆಟ್ ಇದು ಅಂತ ಪ್ರಕಾಶ್ ಅವರೇ, ದೇವೇಗೌಡರು ಫಸ್ಟ್ ಪ್ರಕಾಶ್ ರಿಯಾಕ್ಷನ್ ಅವರೇ, ಮಾಡಿದ್ರು. ಬಜೆಟ್ ನೋಡಿ ಸರ್, ಗೂ ಆಪರೇಷನ್ ದೇವೇಗೌಡರ ಕಮಲಕ್ಕೂ ಲಿಂಕ್ ನೋಡಿ ಸರ್, ಹಾಕ್ಬೇಡಿ. ದೇವೇಗೌಡರ ನನ್ನ ಅನುಭವ, ಪ್ರಕಾಶ್ ಅವರೇ, ಅವ್ರ ಹೋರಾಟದಲ್ಲಿ ಒಂದ್ ನೀವು ನಿಮಿಷ ಕ್ವಶನ್ ಸರ್. ಮಾಡಬೇಡಿ. Come on, ಪ್ರಕಾಶ್ ಅವರೇ, ಯಾಕೆ ಕ್ವಶನ್ ಮಾಡಬಾರ್ದು? ನೋಡಿ, ಯಾವುದೇ ಪೊಲಿಟಿಷಿಯನ್, he is also politician. ಯಾಕೆ ಕ್ವಶನ್ ಮಾಡಬಾರ್ದು? ಅಂದ್ರೆ ನಿಮ್ ಸಂಶಯ ಅವ್ರ ಇಟ್ಕೋಬೇಡಿ, statement. ನೀವು ಸಂಶಯ ಒಂದ್ ಇಟ್ಕೋಬೇಡಿ, ನಿಮಿಷ ನೀವು ಪ್ರಕಾಶ್ ಸಂಶಯ ಅವರೇ, ಇಟ್ಕೋಬೇಡಿ. ಮಾನ್ಯ ಪ್ರಕಾಶ್ ಅವರ ಅವರೇ, ಬ್ಲಡ್ come on, ಅಲ್ಲಿ ಇದೆ. ನೀವು ಯಾವುದೇ ನಿಮ್ಮ ಪಕ್ಷವನ್ನ ಕಾರಣಕ್ಕೂ- ಡಿಫೆಂಡ್ ಮಾಡ್ಕೊಳ್ಳಿ ಸರ್, ಐ ಅವ್ರ ಡೋಂಟ್ ಬಗ್ಗೆ- ಮೈಂಡ್. ನೀವು ಅದನ್ನೇ ಮಾಡಬೇಕು, ಅದಕ್ಕೆಲ್ಲ ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಬಿಜೆಪಿಯ ರಾಜ್ಯ ನಾಯಕರ ಬಗ್ಗೆ ಟೀಕೆ ಮಾಡೋದು, ಕೇಂದ್ರದಲ್ಲಿರುವಂತಹ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ಪ್ರದರ್ಶನ ಮಾಡೋದು ಡಿವೈಡ್ ಸ್ಟ್ಯಾಂಡರ್ಡ್ ಅಲ್ಲ. ಯಾರ್ ಸಾಫ್ಟ್- ಇವತ್ತು ಕಾಂಗ್ರೆಸ್ ಜೊತೆಗೆ ಯಾವ ಲಾಭ ಸಾಫ್ಟ್ ಆಗುತ್ತೆ, ನಾಳೆ ಕಾರ್ನರ್? ಬಿಜೆಪಿ ಜೊತೆಗೆ ಆದ್ರೆ ಆಯ್ತು, ಕೇಂದ್ರ ಜೊತೆಗೆ ಅಂತ ಯಾವ್ದು ಸಾಫ್ಟ್ ಇಲ್ವಾ ಕಾರ್ನರ್ ಇದು? ಸರ್? ಯಾವ ಸಾಫ್ಟ್ ಕಾರ್ನರ್ ಸರ್? ಆಪರೇಷನ್ ಕಮಲ ಕೇಂದ್ರದ ಹಸ್ತಕ್ಷೇಪನೇ ಇಲ್ಲ ಅನ್ನೋ ಮಾತನ್ನ ನರೇಂದ್ರ ಮೋದಿ ಸರ್ ಕೇಳಿ ಸರ್, ನರೇಂದ್ರ ಮೋದಿ ಅವರು ಮಾಡ್ತಾ ಇರ್ಬೋದಾ, ರಾಜ್ಯ ನಾಯಕರು ಮಾಡ್ತಾ ಇರ್ಬೋದಾ ಅಂತ ಕೇಳಿದ್ದಾರೆ. ದೇವೇಗೌಡರು ಆಸ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ನಾವೇ ಇದ್ರು ಸರ್, ಅವ್ರು ಹೇಳಿದ್ರು ನಾನೇ ಇದ್ದೆ ನರೇಂದ್ರ ಸರ್. ಮೋದಿ ಏನ್ ಮಾಡ್ತಾ ಇಲ್ಲ, ಈ ಲೋಕಲ್ ಲೀಡರ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೇನ್ soft corner ಇದು? ಸಾಫ್ಟ್ ಕಾರ್ನರ್ ಅಲ್ಲ, ಸರ್ವ ಸದಸ್ಯರ ಸಭೆಯಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವ್ರ ಬಗ್ಗೆ ಏನ್ ಹೇಳಿದ್ದಾರೆ? ಒಂದು ವಿರಾಮ ಏನ್ ತಗೊಳ್ತೀನಿ. ಹೇಳಿದ್ರು? ಈ ಲಗೋರಿ ಯಾರು ಬೆನ್ನಿಗೆ ಬೀಳುತ್ತೆ ಅಂತ ಗೊತ್ತಿಲ್ಲ, ಬಟ್ ಬೀಳೋಕ್ಕಂತೂ ರೆಡಿ ಇದೆ. ಒಂದು ವಾರದಲ್ಲಾಗುತ್ತೋ, ಒಂದು ವಾರ ಆದ್ಮೇಲೆ ಆಗುತ್ತೋ, ಅಥವಾ ಲೋಕಸಭೆ ಆದ್ಮೇಲೆ ಆಗುತ್ತೋ ಗೊತ್ತಿಲ್ಲ. ಯಾವಾಗ ಲಗೋರಿ ಬೀಳೋದು ಸರ್? ಯಾರು ಬೆನ್ನಿಗೆ ಬೀಳುತ್ತೆ? ಈಗ ಪಕ್ಕ ಬೀಳ್ಬೇಕು ಕುಮಾರಸ್ವಾಮಿ ಅವ್ರ ಬೆನ್ನಿಗೇನೆ ಇದು. ಕಾಂಗ್ರೆಸ್ ಕುಮಾರಸ್ವಾಮಿ ಅಲ್ಲ, ಒಂದ್ ನಿಮಿಷ, ಅದನ್ನ ಹೊಡೆಯೋರು ಸಿದ್ದರಾಮಯ್ಯನವರೇ, ಸರ್ಕಾರ ಮಾಡ್ತಾರೆ ಅಂತ ಹೊಡ್ತಾ ಬೀಳೋದು ಕುಮಾರಸ್ವಾಮಿ ಅವರಿಗೆ. ಇಲ್ಲ, ಅದನ್ನ ತಪ್ಪಿಸ್ಕೊಳ್ಳೋದು ಹೊಡ್ತಾ ಹೆಂಗೆ ಅಂತ ಕುಮಾರಸ್ವಾಮಿ ಅವರು ಹೊಡ್ತಾ ಯೋಚನೆ ಮಾಡ್ತಾರೆ. ಹೊಡೆದ ಬೇಗ ಲಗೋರಿನೇ ಬೇರೆ. ಬೇಗ ಅರ್ಥ ಮಾಡ್ಕೊಂಡು ಅವ್ರು ಆ ಕುರ್ಚಿ ತಳಗಿಳಿದ್ ಬಿಟ್ರೆ ರಾಜ್ಯದ ಜನ ಒಪ್ಕೊಳ್ತಾರೆ. ನಡಳಿ ಸರ್, ಅದು ನಡಳಿ ಬಿಟ್ಟು ಸರ್. ಅದು ಬಿಟ್ಟು ಇಲ್ಲ ಬೆನ್ನಿಗೆ ಹೊಡೆತ ಬಿದ್ರು ಪರವಾಗಿಲ್ಲ ಅಂದ್ರೆ ನಡಳಿ ಸರ್. ಒಂದು ಕಡೆಯಿಂದ ಸಿದ್ದರಾಮಯ್ಯನವರು ಹೊಡಿತಾರೆ, ಆಸೆ ಇದೆ ನೋಡಿ ಸರ್, ಇನ್ನೊಂದ್ ಕಡೆಯಿಂದ ಇವ್ರಿಗೆ ಯಾವ ಮಟ್ಟದ ಆಸೆ ಇದೆ ಅಂದ್ರೆ ಕಾಂಗ್ರೆಸ್ನಲ್ಲಿ No. ಮೂರು ಗುಂಪು, ಕುಮಾರಸ್ವಾಮಿ ಮೂರು ಅವರು ಬಾಲು, ಏನ್ ಇವತ್ತು ಮೂರು ಚಳಿ ಮುಖ್ಯಮಂತ್ರಿಯಾಗಿ ಹೊಡಿತಾರೆ ಒಳ್ಳೆ ನೋಡ್ತಾ ಸರ್ಕಾರ ಮಾಡ್ತಾರೆ. ಈಗ ಅವ್ರಿಗೆ ಚೆಂಡೋಗಿ ಬಿದ್ಬಿಡ್ಬೇಕು ಇವ್ರ ಪ್ರಕಾರ, ಬಿದ್ದು ಲಗೋರಿ ಇವ್ರು ಬಾಲ್ ಯಡಿಯೂರಪ್ಪನವರು ಬಿಡ್ತಾರೆ ಅವರು. ಮುಖ್ಯಮಂತ್ರಿ ಆಗ್ಬಿಡ್ಬೇಕು, ಅದು ಇವ್ರಿಗೆ ಆಸೆ. No, ನನ್ನ ರಾಜ್ಯದ ನನ್ನ ಜನ ಪ್ರಶ್ನೆ ಬಯಸಿದ್ದಾರೆ. ಇದೆ. ಸಮಯ ರಾಜ್ಯ ಜನ ಜನ ವೋಟ್ ಒಂದ್ ಹಾಕಿದ್ದಾರೆ. ನಿಮಿಷ, ಒಂದ್ ನಿಮಿಷ. ನೀವು ದಾಖಲಾತಿ ತೆಗೆದು ಒಂದ್ ನಿಮಿಷ. ಒಂದ್ ನಿಮಿಷ ರೀ. ರಾಜ್ಯದಲ್ಲಿ ಒಂದ್ ನಿಮಿಷ ಸರ್, ರಾಜ್ಯದಲ್ಲಿ 30 ಜಿಲ್ಲೆಗಳಿದಾವೆ. 30 ಜಿಲ್ಲೆನಲ್ಲಿ 3 ಜಿಲ್ಲೆಯಲ್ಲಿ ಬಿಟ್ರೆ ಹಾಸನ, ಕೋಲಾರ ಮತ್ತು ತುಮಕೂರು, 3 ಜಿಲ್ಲೆಯಲ್ಲಿ ಬಿಟ್ರೆ ಯಾವ ಜಿಲ್ಲೆಯಲ್ಲಿ ನಿಮ್ಗೆ ಬಹುಮತದ ಮತಗಳು ಬಂದಿದೆ? ಏನು ಯಾವ ನೈತಿಕತೆ ಇದೆ ನಿಮಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯ? ಮಂಡ್ಯದಲ್ಲಿ ಬಂದಿಲ್ಲ ರಾಜ್ಯದ ಜನ ಬಯಸಿರೋದು ಸಾಮೆ
ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗ್ಬೇಕಂತ MLA ಗಳು ಯಾರು ಅದೆಲ್ಲ ಇವರೇ ಆಗೋಗಿರೋದು. ಮೂರು ಜಿಲ್ಲೆ ಒಂದ್ ದಾಖಲಾತಿ ನಿಮಿಷ. ತೆಗೀರಿ. ಅದೆಲ್ಲ ಮುಗ್ದೋಗಿರೋದು ಈಗ. ಅದು ಚರ್ಚೆ ವಿಚಾರ ಅಲ್ಲ. ಅದು ಚರ್ಚೆ ವಿಚಾರ ಅಲ್ಲ. ಸುಮ್ಮನೆ ನಿಮ್ಗೆ ಯಾವ ನೈತಿಕತೆ ಇಲ್ಲ. Better you must resign. ನಿಮ್ಗೆ ಭಾರಿ ನೈತಿಕತೆ ಇದೆ, ನೈತಿಕತೆ ನಿಮ್ಗಿದೆ. ಒಂದ್ ನಿಮಿಷ ಸರ್. ಆಪರೇಷನ್ ಕಮಲ ಮಾಡ್ಕೊಂಡು ಒಂದ್ ನಿಮಿಷ ಕೂತಿದ್ದೀರಿ. ಸರ್, please. ನೈತಿಕ ಮಾನ್ಯ ನಡಹಳ್ಳಿ ಒಂದಿನ ವಿರೋಧ ಪಕ್ಷ ನಾಯಕ ಆಗಿ ಕೆಲಸ ಮಾಡಲಿಲ್ಲ. ಹಾಗಿದ್ದಾಗ ಬೇರೆ ಕಡೆ ಎಲ್ಲ ಬೇರೆ ಸರ್ಕಾರಗಳಲ್ಲೆಲ್ಲ ನೀವು ರಾಜ್ಯಗಳಲ್ಲೆಲ್ಲ ನೀವು ಮೈತ್ರಿ ಮಾಡಿದ್ರಲ್ಲ, ಅಲ್ಲಿ ಯಾವ ನೈತಿಕತೆ ಇದೆಯೋ ಪ್ರಶ್ನೆ ಬರುತ್ತೆ. ಬಟ್ ನನ್ನ ಪ್ರಶ್ನೆ ಅದಲ್ಲ. ಬಿಜೆಪಿ ಬೇರೆ ರಾಜ್ಯಗಳಲ್ಲಿ ಹೇಗೆ ಅಧಿಕಾರಕ್ಕೆ ಬಂತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೀವು ಮುಂದಕ್ಕೆ ಬರ್ಬೇಕಲ್ಲ. ನನ್ನ ಪ್ರಶ್ನೆ ಅದಲ್ಲ. ಇವತ್ತು ನೀವು ಸದನದ ಬಾವಿಗಿಳಿದು ಧರಣಿಯನ್ನ ಮಾಡಿದ್ರಲ್ಲ ಸರ್, ಆಗ ಕೂಗ್ತಾ ಇದ್ದಿದ್ ಮಾತೇನು? ಬಹುಮತ ಇಲ್ಲ ಈ ಸರ್ಕಾರಕ್ಕೆ ಅಲ್ವಾ? ಇಲ್ಲ, ಜನಮತನೂ ಇಲ್ಲ, ಬಹುಮತನೂ ಇಲ್ಲ. ಅಲ್ವಾ? ಜನಮತ ಹೇಗಿದೆ ಅನ್ನೋದನ್ನ ಸಂವಿಧಾನದ ಪ್ರಕಾರ ಅವರಿಬ್ರು ಸೇರ್ಕೊಂಡು ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ತಾಕತ್ತಿದ್ರೆ ಕೇಂದ್ರದಲ್ಲಿ ನೀವು ಚುನಾವಣೋತ್ತರ ಮೈತ್ರಿಯನ್ನ ರದ್ದುಪಡಿಸಿ, ಆಮೇಲೆ ನೀವು ಅದನ್ನ ಮಾತಾಡಿ. ಅಲ್ಲಿವರೆಗೂ ನಾನು ಮಾತಾಡಲ್ಲ. ಬಟ್ ನನ್ನ ಪ್ರಶ್ನೆ ಅದಲ್ಲ. ನಾನು ಕೇಳಬೇಕಾಗಿರೋದು, ಬಹುಮತ ಇಲ್ಲ ಸರ್ಕಾರಕ್ಕೆ ಅಂತ ಹೇಳಿ ಧರಣಿ ಮಾಡ್ತೀರಿ ನೀವು ಬಾವಿಗಿಳಿದು, ಸದನದ ಬಾವಿಗಿಳಿದು. ಅದ್ರ ಬದಲಾಗಿ ಬರ ಇದೆ, ನಿಮಗೆ ಸರಿಯಾಗಿ ನಡ್ಸ್ಕೊಳ್ಳಕ್ಕಾಗಿಲ್ಲ ಸರ್ಕಾರಕ್ಕೆ ಅಂತ ಹೇಳಿ ಒಂದು ಮಾತಾದ್ರೂ ನಿಮ್ಮ ಬಾಯಿಂದ ಬಂತ ವಿರೋಧ ಪಕ್ಷವಾಗಿ? ಅದರಲ್ಲೂ ಕೂಡ ಬಹು ದೊಡ್ಡ 104 ಸಂಖ್ಯೆಯನ್ನು ಇಟ್ಕೊಂಡಿರುವಂತಹ ವಿರೋಧ ಪಕ್ಷ. ಎರಡೆರಡು ರೌಂಡ್ ನಮ್ಮ ನಾಯಕರು ಅನೇಕ ತಂಡಗಳು ಮಾಡಿಕೊಂಡು ಎಲ್ಲ ಯಾವ ತಂಡ? ನಾನು ಅದನ್ನ ಯಾವ ಕೇಳಿಲ್ಲ. ತಂಡ? ಇವತ್ತು ಸದನದ ಬಾವಿಯಲ್ಲಿ ಏನು ಮಾಡಿದ್ರಿ? ತಂಡ ಹೇಗೋಗಿತ್ತು ಗೊತ್ತಾ? ಇವತ್ತು ಸದನದ ಬಾವಿಯಲ್ಲಿ ಏನು ಮಾಡಿದ್ರಿ? ಯಾವ ನಿರ್ಧಾರನ ಮಾಡಿದ್ರಿ? ಕರೆಕ್ಟ್, ಇವ್ರು ತಂಡ ಎರಡು ಹೋಗಿತ್ತು ಗೊತ್ತಾ ಸರ್? ಒಂದು ಮುಂಬೈಗೆ ಒಂದು ಹರಿಯಾಣಗೆ ಎರಡು ತಂಡ ನೋಡಿ, ಹೋಗಿದ್ದು. ರೇ ಸ್ವಾಮಿ, ನಮ್ಮ ಜಿಲ್ಲೆಗೆ ಒಂದು ನಿಮಿಷ. ಯಾಕ್ರಿ ನಾಟಕ ಉತ್ತರ ಮಾಡ್ತೀರಿ? ಕರ್ನಾಟಕದಲ್ಲಿ ಒಂದು ಮುಂಬೈಗೆ ಹೋಗಿತ್ತು, ಸುಮಾರು ಒಂದು 6 ಹರಿಯಾಣಕ್ಕೆ ಹೋಗಿತ್ತು. ಜಿಲ್ಲೆಗಳಿಗೆ ಹರಿಯಾಣದಲ್ಲಿ 15 ದಿನ. ನಿಮಗೆ ಯಾವ ನೈತಿಕತೆ ಇದೆ ಸರ್ ಬರದ ಬಗ್ಗೆ ಮಾತಾಡಕ್ಕೆ? ನೀವು ಬಾಟ್ಲಿ ಹಿಡ್ಕೊಂಡು ಹೊಡೆದಾಡಕ್ ಹೋಗಿದ್ರಾ? ನೀವು ಕುಡಿದು ಬಾಟ್ಲಿ ಹಿಡ್ಕೊಂಡು ಹೊಡೆದಾಡಕ್ ಹೋಗಿದ್ರಾ? ನಾನು ಹೇಳ್ತೀನಿ ಕೇಳಿ. ನೀವು ಹರಿಯಾಣದಲ್ಲಿ ಭಜನೆ ಮಾಡಕ್ ಹೋಗಿರ? ಹರಿಯಾಣದಲ್ಲಿ ನಾವು ಲೋಕಸಭಾ ಚುನಾವಣೆ ಚರ್ಚೆ ಮಾಡಕ್ ಹೋಗಿದ್ವಿ. ನೀವು ಹರಿಯಾಣದಲ್ಲಿ ಭಜನೆ ಮಾಡಕ್ ಹೋಗಿದ್ರ? ವಿರೋಧ ಪಕ್ಷ ಒಂದ್ ನಿಮಿಷ ಭಜನೆ ಸರ್. ಹೋಗಿದ್ರ ಸ್ವಾಮಿ? ವಿರೋಧ ಪಕ್ಷವಾಗಿ ಹರಿಯಾಣದಲ್ಲಿ ಭಜನೆ ಒಂದ್ ನಿಮಿಷ ಮಾಡಕ್ ಪ್ರಕಾಶ್ ಅವರೇ, ಒಂದ್ ನಿಮಿಷ ಪ್ರಕಾಶ್. ಮುಂಬೈನಲ್ಲಿ ಭಜನೆ Come on, ಮಾಡ್ತಾ ಇದ್ದೀರಾ? ಪ್ರಕಾಶ್ ಅವರೇ, ಒಂದ್ ನಿಮಿಷ. ಅಲ್ಲ, ಅವ್ರು ಹೇಳಿದ್ರು ಬಾಟ್ಲಿ ಅವ್ರಿಗೆ ಹರಿಯಾಣದಲ್ಲಿ ಒಂದ್ ನಿಮಿಷ, ಒಂದ್ ಇವರು ನಿಮಿಷ, ಭಜನೆ please. ಮಾಡ್ತಾ ಒಂದ್ ನಿಮಿಷ ಇದ್ದಾರೆ ಸರ್ ಪ್ಲೀಸ್, ಒಂದ್ ನಿಮಿಷ ಸರ್ ಪ್ಲೀಸ್. ವಿರೋಧ ಪಕ್ಷವಾಗಿ ಅವರಿಗೆ ಯಾವ ರೀತಿ ನೈತಿಕತೆ ಇಲ್ವೋ, ವಿರೋಧ ಪಕ್ಷವಾಗಿ ಏನು ಮಾಡ್ಬೇಕಾಗಿತ್ತು ಆ ಜವಾಬ್ದಾರಿಯನ್ನು ಅವ್ರು ಹೇಗೆ ನಿಭಾಯಿಸಿಲ್ವೋ, ಸರ್ಕಾರದಲ್ಲಿರುವಂತವ್ರು ನೀವೇನ್ ಮಾಡಿದಿರಿ ಸರ್? 7 ತಿಂಗಳಿಂದ ಬರೀ ಸಾಲ ಮನ್ನಾ ಅಂತ ಬೊಂಡ ಹೊಡ್ಕೊಂಡು ಓಡಾಡಿದ್ರಿ ಹೊರತು ಬರಗಾಲದ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಿದ್ವಿ ಅನ್ನೋ ಹೇಳುವಂತ ತಾಕತ್ತು ಒಬ್ಬ ಸಚಿವರಿಗೂ ಇಲ್ಲ ಅಲ್ಲ ಸರ್? ಯಾವ ಸಚಿವರು ಹೇಳಿದ್ದಾರೆ ಹೇಳಿ ಸರ್ ನನಗೆ ಬರದ ವಿಚಾರದಲ್ಲಿ? ಹೇಳ್ತೀನಿ. ತೋರಿಸಿ ಸರ್, ಯಾವ ಸಚಿವರು ಮಾತನಾಡಿದ್ದಾರೆ? ಬರದ ವಿಚಾರದಲ್ಲಿ ಕೇಳಿದ್ರೆ ಕೇಂದ್ರದಿಂದ ದುಡ್ಡು ಬರಲಿಲ್ಲ, ನಾವು ಏನು ಮಾಡೋದು? ಬರ್ಕೊಟ್ಟಿರೋದು ಹೌದು, ನೀವೇ ಬರ್ಕೊಟ್ಟಿರೋದು. 4,43,730 ನಾವು ವಿರೋಧ ಪಕ್ಷದವರಿಗೂ ಆಡಳಿತ ಪಕ್ಷದವರಿಗೂ ನಾಚಿಕೆ ಆಗಬೇಕು ಈ ಪರಿಸ್ಥಿತಿಗೂ. ಬರದ ವಿಚಾರದಲ್ಲಿ ನಿಮ್ಮ ಒಳಗಿರುವಂತಹ ಜಗಳವನ್ನ ನೀವು ಹಿಡ್ಕೊಳ್ಳೋಕೋಸ್ಕರ ನೀವು ತಿಕ್ಕಾಟ ಮಾಡ್ಕೊಂಡು ಕೂತ್ಕೊಳ್ಳಿ. ಜನ ಸಾಯಬೇಕು, ರಾಜ್ಯದ ಜನ. ನಾನು ಅಂಕಿಅಂಶ ಕೊಡ್ತೇನೆ. 2,26,000 ಸರ್, ನಿಮ್ಮ ಅಂಕಿ ಅಂಶಗಳ ನೆಲಕ್ಕೆ ಹೋಗ್ತೀವಿ ಸರ್. ಬರೀ ಅಂಕಿ ಅಂಶಗಳನ್ನ ಕೊಡೋದೇ ಆಗೋಯ್ತು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ರೇವಣ್ಣವರು ಲೋಕೋಪಯೋಗಿ ಸಚಿವರು 2 ದಿನದ ಹಿಂದೆ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ಬೆಳಗಾಂನಲ್ಲಿ. ಏನು ಹೇಳಿದಾರೆ ಗೊತ್ತಾ? ಕಾಂಟ್ರಾಕ್ಟರ್ಗಳು ವಾಲಂಟಿಯರ್ ಆಗಿ ಏನು ಬಿಲ್ ಇದೆ ಬಾಕಿ ಬಿಲ್ಲಲ್ಲಿ 10% ಬಿಟ್ಕೊಡಿ, ಬರೆದು ಕೊಡಿ. ಮೊದಲು ಟೆಂಡರ್ ಕರಿಬೇಕಾದ್ರೆ 10%. ಈಗ ಅವನು ಕೆಲಸ ಮಾಡಿದ ಮೇಲೆ ಅಧಿಕೃತವಾಗಿ ಹೇಳಿದಾರೆ, ಅಧಿಕೃತವಾಗಿ ಹೇಳಿದಾರೆ ಟೆಂಡರ್. ಒಬ್ಬ ಕಾಂಟ್ರಾಕ್ಟರ್ ಕೆಲಸ ಮಾಡಿದನು ಬಿಲ್ ಕೊಡಿ ಅಂತ ಹೋದ್ರೆ, ನೋಡಪ್ಪ ನೀವು ವಾಲಂಟಿಯರ್ 10% ನೀನು ಸಪೋಸ್ 10 ಕೋಟಿ ಬಿಲ್ ಐತೆ ಅಂದ್ರೆ 9 ಕೋಟಿ ತಗೊಂತೀನಿ, 1 ಕೋಟಿ ಬಿಟ್ಕೊಡ್ತೀನಿ ಅಂತ ಬರ್ದು ಕೊಡು. ಯಾವ ರಾಜ್ಯದ ಯಾವ ಕಾಂಟ್ರಾಕ್ಟರ್ಗಳಿಗೂ ಥ್ರೆಟನ್ ಮಾಡೋದು ಏನು ರಾಜ್ಯ ಸರ್ಕಾರ ಬಿಟ್ಕೊಡಿ ಅಂತ ಕೇಳಿದ್ರೆ ವೈಯಕ್ತಿಕ ನನಗೆ ಕೊಡಿ ಅಂತ ಕೇಳಿದ್ರೆ ವೈಯಕ್ತಿಕ ಅಂತ ನಾನು ಹೇಳಿಲ್ಲ. ಅದನ್ನ ಹೇಳಿ ಕರೆಕ್ಟ್ ಆಗಿ ಅದೇ ಹೇಳೋದು. ರಾಜ್ಯ ನೀವು ಕಾಂಟ್ರಾಕ್ಟರ್ ಪರ ಮಾತಾಡ್ತಾ ಇದ್ದೀರಿ, ರಾಜ್ಯ ಪರ ಮಾತಾಡ್ರಿ, ಕಾಂಟ್ರಾಕ್ಟರ್ ಪರ ಮಾತಾಡ್ತಿದ್ರಿ. ಸರ್ ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ. ಮಾನ್ಯ ನಡಹಳ್ಳಿ ಅವರೇ, ಶಾಸಕರೇ, ಈ ವಿಚಾರ ಗೊತ್ತಿದ್ದು ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾ, ಇಲ್ಲ ಸರ್ಕಾರ ಬೆಳೆಸಿ ಕುರ್ಚಿ ಮೇಲೆ ಕುತ್ಕೊಳ್ಳಕ್ಕೆ ಓಡಾಡಬೇಕಾ?
ಲೋಕಸಭಾ ಚುನಾವಣೆಗೆ 2 ತಿಂಗಳಿದೆಯಲ್ಲ ಸರ್, ಕುರ್ಚಿ ಬೇಕಾಗಿದೆಯಾ ನಿಮಗೆ? ನೋಡಿ, ರಾಜ್ಯದ ಜನಕ್ಕಿಂತಲೂ ಕುರ್ಚಿ ಮುಖ್ಯ ಆಯ್ತಾ ಇದು ನಿಮ್ಗೆ? ಅಲ್ಪಮತ ಸರ್ಕಾರ, ಬಹುಮತ ಎಲ್ಲಿದೆ? ಇಲ್ಲ. ಎಲ್ಲಿದೆ? ಶಾಸಕರೇ ಬರ್ತಾ ಇಲ್ಲ, 10 ಜನ ಇವತ್ತು ಅಬ್ಸೆಂಟ್ ಇದ್ದಾರೆ. ನೋಡೋಣ ಸರ್. ಯಾರು- ಯಾರು ಯಾವ ಬರಲ್ಲ ನೈತಿಕತೆ ಅಂತೀರಿ? ಇದೆ? ಐದಾರು ಜನ ಅರೆ, ಬಂದಿಲ್ಲ, ನೀವು Thank ಒಂದು. you. ನಾವು ಆಡಳಿತ ನಡೆಸ್ತಾ Thank ಇರೋದು. you. Thank you ನೀವು so much. ನಡೆಸ್ತಾ ಇರೋದು ಆಡಳಿತ. ಇಷ್ಟೊತ್ತು ಅಲ್ಪಮತ ಭಾಗವಹಿಸಿದ್ದಕ್ಕೆ. ಸರ್ಕಾರ.